त्वमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्य विद्या व्याख्यां करोम्यन्वपि चाहमेव। ಯಾವುದಾಯ್ತು? ಈಗ ತೇಷು ಮುಕ್ತಿನ ತೇಷು ಮುಕ್ತಿ ಕ್ರಮೇಣೈವ ತೇಷು ಭಕ್ತಿ ಕ್ರಮೇಣೈವ ಕಾರ್ಯಾನಿತ್ಯಂ ಮುಮುಕ್ಷುಭಿಃ. ಇಲ್ಲೇ ಶ್ಲೋಕ ಓದ್ಬೇಕು. ತಾರತಮ್ಯೇನ ಶ್ರದ್ಧಾ ಭಕ್ತಿ ದೃಷ್ಟಾನುಸಾರತಃ. ಅದು ಆಗಿದೆ ಅಲ್ಲ, ಇನ್ನೂ ಹಿಂದೆ ಇರ್ಬೇಕು. ಇನ್ನೂ ಹಿಂದೆ ಇದೆ, ತುಂಬಾ ಹಿಂದೆ. ತುಂಬಾ ಹಿಂದಿದೆ. ಯೋಗ್ಯತಾಯ ಬಲಾಯ ಇದಾಯ್ತು. ಭಕ್ತಿರ್ಜ್ಞಾನಮಿತಿ ಕ್ವಾಪಿ ನಹಿ ದ್ವೇಷಯುತಾದೃಶಿ. ಅದಾಗ ಭಕ್ತಿ ಅಂದ್ರು ಒಂದೇ, ಜ್ಞಾನ ಅಂದ್ರು ಒಂದೇನೆ, ಪ್ರಸಾದ ಅಂದ್ರು ಒಂದೇನೆ, ಮೂರು ಒಂದಕ್ಕೊಂದು ಲಿಂಕ್ಗಳಾದ್ರಿಂದ ಭಕ್ತಿಯಿಂದ ಮೋಕ್ಷ ಅಂದ್ರೂ ಸರಿ, ಜ್ಞಾನದಿಂದ ಮೋಕ್ಷ ಅಂದ್ರೂ ಸರಿ, ವೈರಾಗ್ಯದಿಂದ ಮೋಕ್ಷ ಅಂದ್ರೂ ಸರಿ, ಭಗವತ್ ಪ್ರಸಾದದಿಂದ ಮೋಕ್ಷ ಅಂತ ಹೇಳಿದ್ರು ಸರಿ. ಆದ್ದರಿಂದ ಅದಕ್ಕೆ ವಿರೋಧ ಇಲ್ಲ ಅಂತ ಹೇಳಿ. ಏನ ಭಗವತ್ತ ಪ್ರಸಾದ ನಾಲ್ಕು ಒಟ್ಟಿಗೆ ಮೂರಿದ್ದ ದೇವ್ರ ಪ್ರಸಾದ ಅಶ್ಯೂರ್ಡ್. ಅದನ್ನ ಹೇಳ್ಬೇಕು. ಸರಿಯಾಗಿ ಬರೋದನ್ನ ಪಾಸ್ ಆಗ್ತಾರೆ ಅಂತ ಹೇಳ್ತೀವ್ರಲ್ಲ, ಹಾಗೆ ಸರಿಯಾಗಿ ಮಾಡ್ಬೇಕಾದಲ್ಲ ಕರೆಕ್ಟೇ. ಇವನ್ ರೋಲ್ ಮುಗಿತಲ್ಲಿ ಹೊಡೆದ ದೇವ್ರದ್ದು. ಚೇತನಸ್ಯ ಭಕ್ತಿರ್ಜ್ಞಾನಮಿತಿ ಪುರುಷಾರ್ಥಾಯ ಭವತಿ ಸರ್ವಶ್ರುತಿ ವಿರೋಧತಃ. ಭಕ್ತಿ ಒಂದಿಲ್ಲದೆ ಹೋಗಿದ್ರೆ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಇವೆಲ್ಲ ಇದೆ, ದ್ವೇಷ ಬೇರೆ ಇದೆ. ನಹಿ ದ್ವೇಷಯಿತಾದೃಶಿ ಹಿಂದೆ ಹೇಳಿದ್ದಾರೆ. ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಮುಕ್ತಿ ಅಂತ ಹೇಳಿದರು. ದುರ್ಯೋಧನಾದ್ರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ, ನೋಡಿದ್ದಾರೆ ನೇರವಾಗಿ. ಮುಕ್ತಿ ಆಯ್ತು, ಆಗ್ಲಿಲ್ಲ. ಯಾಕೆ? ಭಕ್ತಿಯಿಂದ ನೋಡ್ಲಿಲ್ಲ. ಹೇಗೆ ನೋಡಿದ್ರು ಅವರು? ದ್ವೇಷದಿಂದ ನೋಡಿದ್ರಿಂದ ಪಾಪ ವೃದ್ಧಿ ಆಯ್ತು, ಹೊರತು ಏನಾಗ್ಲಿಲ್ಲ, ಮೋಕ್ಷ ಆಗ್ಲಿಲ್ಲ. ಸೊ ಭಕ್ತಿ ಇರಲೇಬೇಕು, ಅದು ಜ್ಞಾನ ಬೇಕು, ಜ್ಞಾನ ವೈರಾಗ್ಯಗಳು ಸೇರಬೇಕು. ದೇವರ ಮಾಡೇ ಮಾಡ್ತಾನೆ, ಅಲ್ಲಿಗೆ ಮುಕ್ತಿ ಅಂತ ಅರ್ಥ ಆಯ್ತು. ಚೇತನಸ್ಯ ದ್ವಯಂ ಭೋಗ್ಯಂ ಸಂಸಾರೋ ಮುಕ್ತಿರೇವ ಚ ಸಂಸಾರ ತ್ರಿವಿಧಸ್ತತ್ರ ಸ್ವರ್ಗೋ ಮಧ್ಯಮಧಸ್ತಥಾ. ಚೇತನಸ್ಯ ದ್ವಯಂ ಭೋಗ್ಯಂ, ಚೇತನನಿಗೆ ಎರಡು ಅನುಭವ ಬರಲೇಬೇಕು. ಒಂದು ಸಂಸಾರ, ಒಂದು ಮುಕ್ತಿ. ಅನಾದಿ ಕಾಲದಿಂದ ಏನಾಗಿರ್ತಾನೆ ಜೀವ? ಸಂಸಾರದಲ್ಲಿರ್ತಾನೆ. ಮುಂದೆ ಮುಕ್ತನಾಗ್ತಾನೆ. ಎರಡೇ ಅವಸ್ಥೆಗಳು, ಇವನಿಗೆ ಬೇರೆ ಇಲ್ಲ. ಸಂಸಾರ ತ್ರಿವಿಧಸ್ತತ್ರ, ಸಂಸಾರ ಕೂಡ ಮೂರು ವಿಧ. ಸ್ವರ್ಗ ಮಧ್ಯಮ ಅಧಸ್ತಥ. ಸ್ವರ್ಗಲೋಕ, ಮಧ್ಯಮ ಲೋಕ, ಅಧೋಲೋಕ ಅಂತೇಳಿ ಸಂಸಾರ ಕೂಡ ಮೂರು ವಿಧದಲ್ಲಿದೆ. ಭಕ್ತಿಶ್ಚ ದ್ವಿವಿಧಾ ತತ್ರ ಸುಖಂ ನಿತ್ಯಂ ತಥಾಪರ. ಮುಕ್ತಿಶ್ಚ ದ್ವಿವಿಧಾ ತತ್ರ ದುಃಖಂ ನಿತ್ಯಂ ತಥಾಪರ. ಮುಕ್ತಿ ಎರಡು ವಿಧ. ಒಂದು ಬರೀ ಸುಖ, ನಿತ್ಯ ಸಂಸಾರಿಗಳಿಗೆ ಅಂತ ಅರ್ಥ. ನಿತ್ಯ ಸಂಸಾರಿಗಳಿಗೆ ಗೊತ್ತಾಯ್ತಾ? ಹೌದು. ಸ್ವರ್ಗ ಪ್ರಚಾರ, ನೇರ ಪ್ರಚಾರ ಓದಿದೆಯಲ್ಲ, ಅದಕ್ಕೆ ಅವ್ರಿಗೆ ಹೇಳಿದ್ದು. ಮಧ್ಯಮ ಲೋಕ ಭೂಮಿಯಲ್ಲಿರೋದು, ಮೇಲೆ ಅದು, ಮಧ್ಯ ಇದು, ಕೆಳಗದು, ಮೂರಿದೆಯಲ್ಲ, ಮೂರು ಲೋಕಗಳಲ್ಲಿ ಒಂದಕ್ಕೆ ಹೋಗೋದು ನಿತ್ಯ ಸಂಸಾರ. ಅದರಲ್ಲೂ ಕೂಡ ಸ್ವರ್ಗ ಪ್ರಚುರರು, ನೆರೆಯ ಪ್ರಚುರರು, ಸಮರ, ಅದಕ್ಕೆ ಮೂರು ಭಾಗ ಇದೆ. ಮುಕ್ತಿಶ್ಚ ದ್ವಿವಿಧಾ ತತ್ರ ಸುಖಂ ನಿತ್ಯಂ ತಥಾಪರ. ಮುಕ್ತಿ ಎರಡು ವಿಧ. ಒಂದು ನಿತ್ಯ ಸುಖ, ನಿತ್ಯ ದುಃಖ. ನಿತ್ಯ ಸುಖ ಅಂದ್ರೆ ವೈಕುಂಠ, ಅದು ಮೋಕ್ಷ. ಎರಡಕ್ಕೂ ಮೋಕ್ಷ ಅಂತಾನೆ ಹೆಸರು. ರಿಸಲ್ಟ್ ಬಂದ್ರೆ ಎಲ್ರು ಪಾಸ್ ಅಂತಲ್ಲ, ಎಲ್ರು ಫೇಲ್ ಅಂತ ಅರ್ಥ ಅಲ್ಲ, ರಿಸಲ್ಟ್ ಅಂತ ಅಷ್ಟೇ. ಅದಕ್ಕೆ ನಿತ್ಯ ದುಃಖ ಮಿತಿ ಜ್ಞೇಯಂ ಸಾಧನಂ ಸಂಸ್ಕೃತಾವು. ಆದ್ದರಿಂದ ನಿತ್ಯ ಸುಖ, ನಿತ್ಯ ದುಃಖ, ಸುಖ ದುಃಖ ಮಿಶ್ರ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೇತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ. ಸೌಖ್ಯ ಕಾರಣಾಯ ಯೋಗ್ಯರಿಗೆ,
ದುಃಖ ಕಾರಣಾಯ ಅವರಿಗೆ, ಸೌಖ್ಯ ದುಃಖ ಕಾರಣಾಯ ಅವರಿಗೆ. ಮೂರರ್ಥನೂ ಬರಾಗಿದೆ ಅಷ್ಟು, ಗೊತ್ತಾಯ್ತಾ? ಇನ್ನೇನ್ ಮತ್ತೆ ನಿತ್ಯ ದುಃಖ ಇಲ್ಲೇ ಹೋಗೋದು, ಅದೊಂದೇ ಇರೋದು. ನಿತ್ಯ ದುಃಖ, ನಿತ್ಯ ದುಃಖ ಮಿತಿ ಜ್ಞೇಯಂ ಸಾಧನಂ ಸಂಸ್ಕೃತಾಭವಿ. ಸಂಸ್ಕೃತಿಯಲ್ಲಿ ಸಂಸಾರದಲ್ಲಿದ್ದಾಗಲೂ ಹಾಗೇನೆ, ಪ್ರತಿಯೊಂದು ಕ್ಷಣ ಕಾಲ ಮುಂದೆ ಹೋಗುತ್ತೆ ಅಲ್ಲ, ಕಾಲದ ಜೊತೆಗೆ ಸಾಧನೆ ಮುಂದೆ ಹೋಗ್ತಾನೆ ಇರ್ತದೆ. ಅರ್ಥ ಆಯ್ತಾ? ಈಗ ಪರೀಕ್ಷೆ ತಯಾರಿ ಎಲ್ಲರಿಗೂ ಒಂದೇ ರೀತಿಯೇ, ಪರೀಕ್ಷೆ ನಡೆಯೋದು ಒಂದೇ ರೀತಿಯೇ, ರಿಸಲ್ಟ್ಗಳು ಒಂದೇ ರೀತಿಯೇ. ಕಾಲಕ್ಕೆ ತಕ್ಕಂತೆ ಬೇರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಏನಾಗ್ತಾ ಇರುತ್ತೆ, ಮುಂದೆ ಹೋಗ್ತಾನೆ ಇರ್ತಾರೆ, ಹಿಂದೆ ಬರೋ ಸಾಧ್ಯತೆನೇ ಇಲ್ಲ. ಇದು ಬಹಳ ಮುಖ್ಯವಾದ ಅಂಶ. ಯಾವಾಗಲೂ ವರ್ಷಕ್ಕೊಮ್ಮೆ ಸಾಧನೆ, ದಿವಸಕ್ಕೊಮ್ಮೆ ಸಾಧನೆ ಅಲ್ಲ. ಅದಕ್ಕೆ ಹನುಮಂತ ದೇವರು ಕೇಳಿದ್ರು, ಪ್ರವರ್ತತ ಭಕ್ತಿ ಇರೋದು ಕ್ಷಣೇ ಕ್ಷಣೆ. ಇದು ಒಳ್ಳೆ ಸಾಧನೆ ಅಂತ ಆಗಿರೋದು. ನಮ್ಮ ಏರಿಯಲ್ಲ ಈಗ ಸುಖ ದುಃಖ, ಅದ್ರಲ್ಲಿ ಎಂತ ಸುಖ? ಬರೀ ಭೌತಿಕ ಸುಖ ಅಷ್ಟೇ, ಶುದ್ಧ ಸುಖ ಅಲ್ಲ, ಅದಲ್ಲ ಭೌತಿಕ ಸುಖ. ಮುಕ್ತಿಶ್ಚ ದ್ವಿವಿಧ ತತ್ರ ಸುಖ, ಒಳಗಿಸು ಅವ್ರಿಗೆ ಸುಖ ಬರೋದು, ಒಳಗೆಲ್ಲ ಮಿಕ್ಸೆಡ್. ಈ ಪ್ಯೂರ್ ಸುಖದ ಕಾನ್ಸೆಪ್ಟ್ ಇರೋದು ಯೋಗ್ಯರಿಗೆ ಮುಕ್ತಿ ಯೋಗ್ಯರಿಗಂತೆ, ಪೂರ್ತಿ ಸುಖದ ಮುಕ್ತಿಯಲ್ಲಿ ಅಂತೆ. ನಿತ್ಯ ದುಃಖ ಮಿತಿ ಜ್ಞೇಯಂ ಸಾಧನಂ ಸಂಸ್ಕೃತಾಭವಿ. ಇದು ಸಂಸ್ಕೃತಿಯಲ್ಲೂ ಕೂಡ ಇದು ಸಾಧನೆ ನಡೀತಾನೇ ಇರುತ್ತದೆ ಯಾವಾಗಲೂ ಕೂಡ. ಗಿಡ ನಾವೇನ್ತೀವಿ, ವಾರಕ್ಕೊಮ್ಮೆ ಇಷ್ಟು ಎತ್ತಾಗಿ ನೋಡ್ತೇವೆ ಅಷ್ಟೇ, ವಾರಕ್ಕೊಮ್ಮೆ ಎತ್ತರ ಆಗಲ್ಲ ಅದು, ಎವ್ರಿ ಫ್ರಾಕ್ಷನ್ ಸೆಕೆಂಡ್ ಬೆಳಿತಾನೆ ಇರ್ತದೆ. ಗಾಯ ಪ್ರತಿ ಸೆಕೆಂಡಲ್ಲೂ ಕೂಡ ಆಗ್ತಾನೆ ಇರ್ತದೆ, ಅದು ಆಗದೆ ಹೋದ ರೋಗ ಅಂತ ಅರ್ಥ. ಎವರಿ ಒಂದು ಸಾಮಾನ್ಯ ಇಷ್ಟು ದಿವಸಕ್ಕೆ ಒಂದು ಗಾಯ ಮುಗಿಬೇಕು ಅಂತಿದೆ. ಈ ತರಚಲು ಗಾಯ ಬೇರೆ, ಡೀಪ್ ಕಟ್ ಬೇರೆ, ಅವೆಲ್ಲದರಲ್ಲೂ ಕೂಡ ತಾರತಮ್ಯ ಇದೆ. ಡಾಕ್ಟರ್ ನೋಡ್ತಾರೆ ಇಷ್ಟು ದಿವಸ ಆಗದೇನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ, ವಿಶೇಷಕ್ಕೆ ಹೋಗುತ್ತೆ ಅಂತ ಹೇಳ್ಬಿಡ್ತಾರೆ. ಈ ಎಲ್ಲ ಯಾತಕ್ಕೆ ಅಂದ್ರೆ ಒಂದು ನಿಯಮ ಇದೆ ಪ್ರತಿಯೊಂದಕ್ಕೂ ಕೂಡ. ದೊಡ್ಡವನ ಇದ್ದಕ್ಕಿಂತ ದೊಡ್ಡವನಾಗಿ ಬಿಡೋದಿಲ್ಲ, ಎವರಿ ಫ್ರಾಕ್ಷನ್ ಸೆಕೆಂಡ್ ಬೆಳೀತಾ ಇರ್ತಾನ. ದೇಹನೂ ಬೆಳೀತಾ ಇರ್ತದೆ, ಸಾಧನೆನೂ ಬೆಳೀತಾ ಇರ್ತದೆ. ನಮಗೊಂದು ಸ್ಟೇಜಲ್ಲಿ ಗೊತ್ತ, ದಿವಸ ನೋಡೋದ್ರೆ ಗೊತ್ತಾಗಲ್ಲ. ಒಂದು ವರ್ಷ ಬಿಟ್ಟು ಎಷ್ಟು ಎತ್ತರ ಆಗ್ಬಿಟ್ಟಿದೆ ಆಗಲ್ಲ. ಬಟ್ ದಿವಸ ನೋಡೋರಿಗೆ ಅವ್ರಿಗೆ ಏನು ಅದಕ್ಕೆ ಚೇಂಜಸ್ಸೇ ಕಾಣೋದು, ದಿವಸ ನೋಡ್ತಿರೋದ್ರಿಂದ. ಬಟ್ ಎಲ್ಲ ನೋಡದೆ ಇರಲಿ ಏನಾಗ್ತಾ ಇರುತ್ತೆ, ಫಿಸಿಕಲಿ, ಮೆಂಟಲಿ, ಸ್ಪಿರಿಚುಯಲಿ ಅವ್ನು ಬೆಳೀತಾನೆ ಇರ್ತಾನೆ, ಅವ್ನ ಯೋಗ್ಯತೆ ತಕ್ಕಂತೆ. ಪ್ರೋಕ್ತಃ ತಥೋ ಮುಕ್ತಿ ಕಾಮ್ಯಂ ಕರ್ಮ ನಿಷಿದ್ಧಂಚ. ಮತ್ತೆ ಸಾಜ್ಞಾನ ಏನಾಯ್ತದ ಅಲ್ಲ, ಸಾಜ್ಞಾನವಿತಿ ನಿಶ್ಚಯ. ಅಲ್ಲಿ ಬಿಡಿಸ್ಬೇಕು ಜಾಗ ಅಲ್ಲಿ. ದ್ವೇಷೋ ಭಕ್ತಿಶ್ಚ ಮುಕ್ತೌತು ಭಕ್ತಿದ್ವಯ ವಿಧಾಯಕಂ, ಮುಕ್ತಿದ್ವಯ ವಿಧಾಯಕಂ. ಕಾಮ್ಯಂ ಕರ್ಮ ನಿಷಿದ್ಧಂಚ ಸಾ ಜ್ಞಾನವಿತಿ ನಿಶ್ಚಯ. ಯಾವುದು ಕಾಮ್ಯ ಕರ್ಮ ಮಾಡ್ತಾನೆ, ನಿಷಿದ್ಧ ಕರ್ಮ ಮಾಡ್ತಾನೆ, ಅದು ಪೂರ್ತಿ ಜ್ಞಾನ ಅಂತ ಕರೆಯೋದಿಲ್ಲ. ನಿಷಿದ್ಧ ಕರ್ಮ ಅಂತಾನು ಕೆಟ್ಟದೇ. ಕಾಮ್ಯ ಕರ್ಮ ಬಂಧಕ, ಸ್ವರ್ಗಾದಿಗಳಿಗೆ ಹೋಗ್ತಾನೆ, ಅವ್ರು ತೆಲಿಗೆ ಹೋಗೋದಿಲ್ಲ, ಮೋಕ್ಷಕ್ಕೆ ಹೋಗೋದಿಲ್ಲ, ಫಾಸ್ಟಾಗಿ ಹೋಗ್ತಿರ್ತಾನೆ. ಯಾವ್ದು ನಿಲ್ಲಿಸ್ಬಿಡ್ತಾನೆ. ಅದು ಅರ್ಜೆಂಟ್ ಹೋಗೋರಿ ಭಾರಿ ಟೆನ್ಷನ್. ಅದು ಒಳ್ಳೆ ಗಂಟು ಬಿದ್ದ ಹೋದ್ರು ಎಷ್ಟೋ ಹೊತ್ತು ಹೋಗ್ಬಿಡ್ತಾನೆ. ಅದೇ ಬೇರೆ ಒಂದು ಸ್ಟಾಪ್ ಅಂದ್ರೆ ಹೋಯ್ತು, ಒಂದು ನಿಮಿಷದ ಸ್ಟಾಪ್ಗೆ 10 ನಿಮಿಷ ವೇಸ್ಟ್ ಆಗುತ್ತೆ. ಮೊದಲು ಸ್ಪೀಡ್ ಕಡಿಮೆ ಮಾಡ್ಬೇಕು, ಪಿಕಪ್ ಮಾಡ್ಬೇಕು, ಮುಂದೆಲ್ಲ ಹೋಗಿರುತ್ತೆ ಓವರ್ಟೇಕ್ ಮಾಡ್ಬೇಕು. ಇವೆಲ್ಲ ಸೇರಿಬಿಟ್ರೆ ಒಂದೊಂದು ಸೆಕೆಂಡ್ ಕೂಡ ಕೌಂಟ್ ಆಗುತ್ತೆ. ಗೊತ್ತಾ? ಈಗ ಸಂಡೆಗಿಂದ ವಾಪಸ್ ಬರ್ಬೇಕಾದ್ರೆ ನೀವು ಒಂದು ನಿಮಿಷಕ್ಕೆ 1000 ವೆಹಿಕಲ್ ಸರ್ರತ್ ಹೋಗ್ತಾ ಇರುತ್ತೆ. ಅವ್ನು ಮೇನ್ ರೋಡ್ ಕನೆಕ್ಟ್ ಆಗ್ಲಿಕ್ಕೆ ಬರೋದಿಲ್ಲ, ಅಷ್ಟು ಸ್ಪೀಡಾಗಿ ಬರ್ತದೆ. ಯಾತಕ್ಕೆ ಹೇಳ್ತಿರೋದು ಅಂದ್ರೆ ಆ ರೀತಿ ಸಾಧನೆ ನಡೀತಾನೆ ಇರುತ್ತೆ. ಆದ್ರಿಂದ ಹುಷಾರಾಗಿರ್ಬೇಕು. ಸಾ ಜ್ಞಾನ ಒಂದು ಅಜ್ಞಾನ ಸಮೇತ ಇದೆ ಅಲ್ಲಿ, ಪೂರ್ತಿ ಜ್ಞಾನ ಇಲ್ಲ ಅವರಿಗೆ. ಅಜ್ಞಾನಕ್ಕೆ 2 ಅರ್ಥ, ಜ್ಞಾನ ಇಲ್ಲ ಅಂತ ಒಂದು ಅರ್ಥ, ತಪ್ಪು ಜ್ಞಾನ ಇದೆ ಅಂತ ಇನ್ನೊಂದು ಅರ್ಥ. ಆ 2 ಅರ್ಥ, ಇಲ್ಲ ಅಂತಾನು ಅರ್ಥ, ವಿರುದ್ಧ ಅಂತಾನು ಅರ್ಥ. ದ್ವೇಷೋ ಭಕ್ತಿಶ್ಚ ಮುಕ್ತೌತು ಮುಕ್ತಿ ದ್ವಯ ವಿಧಾಯಕ. ದ್ವೇಷ, ಭಕ್ತಿ ಮತ್ತು ದ್ವೇಷ ಇವು 2 ಮುಕ್ತಿ ಮುಖ್ಯ ಸಾಧನ. ಸರಿಯಾದ ಮುಕ್ತಿಗೆ ಭಕ್ತಿ ಬೇಕು, ಆ ಅಂಧತ್ವವನ್ನು ಮುಕ್ತಿಗೆ ದ್ವೇಷ ಇರಬೇಕು. ಭಕ್ತಿ ಪೂರ್ಣ ಆದ್ರೇನೆ ಮುಕ್ತಿ, ಅಲ್ಲಿ ದ್ವೇಷ ಪೂರ್ಣ ಆದ್ರೆ ಅಂಧತ್ವಸ್ಸು. ದೈತ್ಯರಿ ಸಾಧನೆ ದ್ವೇಷ ಬೆಳೀತಾ 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 ಹೋಗ್ಬೇಕು. ಅದು ಏನು ಕಾಯವರಿ ದುರ್ಯೋಧನ ಎಷ್ಟು ಬೈತಾರೆ ಕೃಷ್ಣನ್ ಗೊತ್ತಾ? ಸಾಯ್ಬೇಕಾದ್ರೆ ಎಲ್ಲದಕ್ಕೂ ನೀನೇ ಕಾರಣ. ಅದು ಈ ರೀತಿ ದ್ವೇಷ ಪಾಠ. ಇದು ಹಾಗಲ್ಲ, ಎಲ್ಲದಕ್ಕೂ ನಿನ್ನ ಅನುಗ್ರಹ ಕಾರಣ. ಇಷ್ಟು ಇದನ್ನ ತಿಳ್ಕೊಳ್ಳೋದ್ರಲ್ಲೇ ಸಾಧನೆ ಅಂತ ಕರೆಯೋದು. ಇದೆಲ್ಲ ಇಮ್ಮಿಡಿಯೇಟ್ ಆಗಿ ವ್ಯಾಲ್ಯೂ ಆಗ್ತಾನೆ, ಆನ್ಲೈನ್ ಆಗ್ತಾನೆ ಇರುತ್ತೆ. ಹೇಳ್ತಾರೆ ಪರೀಕ್ಷೆ ಆದ ತಕ್ಷಣ ರಿಸಲ್ಟ್ ಬಂತು ಅಂತ ಹೇಳ್ತಾರಲ್ಲ, ಗೊತ್ತಾಯ್ತಾ? ಈಗ ಹಿಂದೆನೇ ಆ ತರ ಇತ್ತು ವ್ಯವಸ್ಥೆ. ಈಗಂತೂ ಭಾರಿ ಸುಲಭ ಮಾಡೋದು. ಹಿಂದೆ ರೈಟಿಂಗ್ ಬರೆಯೋದ್ರಲ್ಲೇನೆ ಅಂತ ವ್ಯವಸ್ಥೆ ಮಾಡ್ತಿದ್ರು. ಎಷ್ಟೋ ಪರೀಕ್ಷೆಗಳಿಗೆಲ್ಲ 1 3 ಗಂಟೆ 5 ಗಂಟೆ ರಿಸಲ್ಟ್ ಅನೌನ್ಸ್ ಮಾಡಿ ಕಳಿಸ್ಬಿಡೋದು, ಆ ತರ ಇತ್ತು.
ಈಗ ಬರ್ತಾ ಇದೆ ಅಷ್ಟೇ. ಇವರು ತಿಂಗಳು 3 ತಿಂಗಳು ಮುಟ್ಟದೆ ಒಂದು ತಿಂಗಳಾದ್ಮೇಲೆ ಪೇಪರ್ಗಳು ಆ ತರ ಮಾಡ್ತಾರೆ. ತಪ್ಪದು. ಉಳಿದು ಎಷ್ಟು ಪ್ರಾಬ್ಲಮ್ ಆಗತ್ತೆ ಬೇರೆಯವರಿಗೆ. ದೇವ್ರದ್ದು ಹಾಗಲ್ಲ. ಎವ್ರಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಪ್ಡೇಟ್ ಆಗ್ತಾನೆ ಇರುತ್ತದು. ಮುಕ್ತೌತು ಮುಕ್ತಿದ್ವಯ ವಿಧಾಯಕ. ಇವರು ಕ್ರಿಕೆಟ್ ಮ್ಯಾಚ್ ನೋಡ್ತಿರ್ತಾರೆ, ಸ್ವಲ್ಪ ನೋಡಿದ ತಕ್ಷಣ ಏನೋ ಆಗೋಗ್ಬಿಟ್ಟಿರುತ್ತೆ. ಕೆಲಸ ರನ್ ಆಗಿರುತ್ತೆ, ವಿಕೆಟ್ ಹೋಗಿರುತ್ತೆ, ಕೆಲವು ಸೋಲೋ ಸ್ಥಿತಿ ಬಂದಿರ್ತಾರೆ, ಗೆಲ್ಲೋ ಸ್ಥಿತಿ ಬಂದಿರುತ್ತೆ, ಏನೋ ಆಗೋಗ್ಬಿಟ್ಟಿರುತ್ತೆ. ಗೊತ್ತಾ? ಇವು ನೋಡ್ದೇ ಇಲ್ಲ ಅಂತ ನಿಲ್ಲೋದಿಲ್ಲ, ಅದೇ ಹೋಗ್ತಾನೆ ಇರುತ್ತೆ. ನೋಡ್ಲಿ ಬಿಡ್ಲಿ. ಇತಿ ಪೈಂಗಿ ಶ್ರುತೇರ್ ದ್ವೇಷೋ ನೈವ ಸನ್ಮುಕ್ತಿ ಕಾರಣ. ಎಂದು ಕೂಡ ದ್ವೇಷವನ್ನ ನಾವು ಮಾಡ್ಲಿಕ್ಕೆ ಹೋಗಲೇಬಾರದು. ದುರಂತಕ್ಕೆ ಕಾರಣ. ದ್ವೇಷ 2 ವಿಧ: ದೇವರ ದ್ವೇಷ, ದೇವರ ಭಕ್ತರ ದ್ವೇಷ. ಹರಿದ್ವೇಷ ಅಂತ ಎಲ್ಲಿ ಹೇಳ್ತಾರೋ ಹರಿಭಕ್ತರ ದ್ವೇಷ ಅಂತ ಅರ್ಥ. ಹರಿಭಕ್ತಿ ಅಂತ ಎಲ್ಲಿ ಹೇಳ್ತಾರೋ ಹರಿಭಕ್ತರಲ್ಲಿ ಭಕ್ತಿ ಅಂತ ಅರ್ಥ. ತುಂಬಾ ಮುಖ್ಯ ಅದು. ಜನ ತಿಳ್ಕೊಂಡಿದ್ದೇನಂದ್ರೆ ಅಷ್ಟೇ, ದೇವರಿಗೆ ಅಷ್ಟೇ ದ್ವೇಷ ಮಾಡಬಾರ್ದು, ಅದು ಭಕ್ತರ ದ್ವೇಷ ಮಾಡೋದು. ಅದಕ್ಕೆ ಹೇಳ್ತಾರೆ ಹರಿದ್ವೇಷಕ್ಕಿಂತ ಹರಿದ್ವೇಷದ ಭಕ್ತ ದೋಷ ಇದೆಯಲ್ಲ, ಹರಿಭಕ್ತರ ದ್ವೇಷ ದೇವರಿಗೆ ಭಾರಿ ಸಿಟ್ಟು ಬರುತ್ತದೆ. ತನ್ನ ದ್ವೇಷ ಮಾಡಿದರೂ ಕೂಡ ಕ್ಷಮಿಸೋದಿಲ್ಲ, ತನ್ನ ಭಕ್ತ ದ್ವೇಷ ಸಹಿಸೋದಿಲ್ಲ. ಅದಕ್ಕೆ ಹಿರಣ್ಯಕಶಿಪುವನ್ನು ಕೊಂದಿದ್ದು ಭಯಂಕರ ರೂಪದಿಂದ. ಯಾತಕ್ಕೆ? ತನ್ನ ಭಕ್ತ ಮೇಲೆ ದ್ವೇಷ ಮಾಡಿದ್ದಾನೆ. ಅರ್ಥ ಆಯ್ತಾ? ರಾಮ ರೂಪದಿಂದ ಕೊಂದಿದ್ದು ಸೌಮ್ಯ ರೂಪ, ಯಾಕೆಂದ್ರೆ ತನ್ನ ದ್ವೇಷ ಮಾಡಿದ್ದ. ಇದು ಅರ್ಥ ಮಾಡ್ಕೊಂಡ್ರೆ ಯಾವಾಗಲೂ ತಂದೆ ತಾಯಿಗಳು ಹಾಗೆ ತಮ್ಮನ್ನು ಬೈದ ಮಕ್ಕಳ ಬೈದ ಸಹಿಸೋದಿಲ್ಲ, ಅವ್ರ ಕೈ ಬಯಸ್ಕೋತಾರೆ. ಆದ್ರೆ ಅವ್ರ ಬೈದ ಸಹಿಸೋದಿಲ್ಲ, ಪ್ರೀತಿ ಜಾಸ್ತಿ ಇರುತ್ತೆ. ಅದು ಸೈಕಾಲಜಿ. ಅದಕ್ಕೆ ಎದ್ದು ಕೂಡ ಭಕ್ತರ ದ್ವೇಷವನ್ನ ಮಾಡಬಾರದು, ಭಗವಂತನ ದ್ವೇಷನೂ ಮಾಡಬಹುದು. ಹೇಳಿದಾರಲ್ಲ ನರಕ ನಿಶ್ಚಿತ ಅಂತ. ಇತಿ ಭೈಂಗಿಸ್. ಇವತ್ತು ನೋಡಿ ಇದೆಲ್ಲ ಬೈತಾರೆ, ದೇವ್ರ ಬೈದಿಗೆ ಆಗತ್ತೆ. ಇದು ಮೊನ್ನೆ ರಾಷ್ಟ್ರಪತಿಗೆ ಯಾರೋ ಬೈದಿದ್ದಕ್ಕೆ ಜೈಲಿಗೆ ಹಾಕಿದ್ದಾರೆ, ಬೈದಿದ್ದೆ. ಗೊತ್ತಾಯ್ತಾ? ಹಾಗೆಲ್ಲ ಬೈಲಕ್ ಬರೋದಿಲ್ಲ. ಇದು ಎಂತ ಪ್ರಜಾಪ್ರಭುತ್ವ ಅಂದಾಗ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅರ್ಥ. ಒಂದು ಪ್ಲೇಸ್ ರೆಸ್ಪೆಕ್ಟ್ ಇದೆ, ಅದಕ್ಕೊಂದು ಕಾರಣ ಇದೆ. ವಿಚಾರ ಮಾಡೋ ಸಮಸ್ಯೆಗಳಿವೆ, ಶಿಕ್ಷೆ ಕೊಟ್ಟು ನೋಡ್ಬೇಕು ಅಷ್ಟೇ ಹೊರತು ಇವರು ವೈಯಕ್ತಿಕ ಬಯ್ಯೋ ಹಕ್ಕಿ ಯಾರಿಗೂ ಇಲ್ಲ. ಅದ್ರಲ್ಲಿ ಮುಕ್ತಿ ಶಬ್ದೋದಿತೋ ಮೋಕ್ಷಂ ಸ್ವಭಕ್ತಾನಾಂ ಕರೋತಿ. ಸಾಮಾನ್ಯ ಮುಕ್ತಿ ಶಬ್ದಕ್ಕೆ ಒಳ್ಳೆ ಮುಕ್ತಿ ಅಂತಾನೆ ಅರ್ಥ. ಗೊತ್ತಾಯ್ತಾ? ಸಾಮಾನ್ಯವಾಗಿ. ಆದ್ರೆ ಯಾವ್ದು ಅವನೇನ್ ಮಾಡಿ ಬಂತಾರೆ, ಏನ್ ಮಾಡಿಬಿಟ್ಲಿಲ್ಲ, ನನಗೆ ಮುಕ್ತಿ ಆಗ್ಬೇಕು ಅಂತ ಕೇಳ್ಬಿಟ್ಟು ಒಳ್ಳೆ ಆಗ್ಲಿ ಅಂತ ಹೇಳ್ಬಿಟ್ರು ಅಷ್ಟೇ. ಆದ್ರೆ ಒಂದು ಕಂಡೀಷನ್ ಹಾಕಿದ್ರು, ಭೂತ್ವಾ ದಾಸಿ ವಿಲಂಬ ರಾಮಾಭಿಷೇಕಂ. ನೀನು ದಾಸಿಯಾಗಿ ಹುಟ್ಟಬೇಕು, ರಾಮದೇವ್ರ ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡಬೇಕು, ನಿನಗಾಗಿ ಮುಕ್ತಿ ಆಗುತ್ತೆ ಅಂತ ಹೇಳ್ಬೇಕು. ಅದೇ ನಿನಗೆ ಯೋಗ್ಯವಾದ ಮುಕ್ತಿ ಆಗುತ್ತೆ ಅಂತ ಅರ್ಥ. ಅವಳೇ ತಿಳ್ಕೊಂಡ್ಬಿಟ್ಲು ರಾಮ ಪಟ್ಟಾಭಿಷೇಕನೇ ಇದು ಅಂತ ತಿಳ್ಕೊಂಡು. ಇವ್ರು ಮಿಸ್ಗೈಡ್ ಮಾಡಿದ್ರ? ಅಲ್ಲ, ಮಿಸ್ಗೈಡ್ ಮಾಡ್ಲಿಲ್ಲ. ಯಾಕೆ? ಅವ್ಳು ನಿಜವಾಗ್ಲೂ ಇದ್ದದ್ದು ಏನ್ ಮಾಡ್ತಿಲ್ಲ ಅವಳು, ಅದು ಸಾಧ್ಯ ಇಲ್ಲ. ನನಗೆ ಮುಕ್ತಿ ಆಗಕ್ಕೋಸ್ಕರ ರಾಮದೇವ್ರ ದ್ವೇಷ ಮಾಡ್ತಾರ, ಸಾಧ್ಯ ಇಲ್ಲ. ಈ ಮಾತು ಹೇಳು. ಎಷ್ಟೋ ಜನ ಇರ್ತಾರೆ, ಅವ್ರು ಯಾರನ್ನ ಕೊಲ್ಲಿದ ಸಾಧ್ಯನೇ ಇಲ್ಲ, ಕೊಲ್ಲೋದು ಸಾಧ್ಯ ಇಲ್ಲ. ಏನ್ ಕೊಟ್ಟರು ಕೊಲ್ಲೋದಿಲ್ಲ, ಯಾಕಂದ್ರೆ ಬೇಕಿಲ್ಲ. ನೀವು ನಾವು ಏನ್ ಕೊಟ್ಟರು ನನಗೆ ಬೇಕಿಲ್ಲ, ಇನ್ನೂ ಕೆಲವು ಕೂಡ ಕೊಂಡ್ಬಿಡ್ತೇನೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡ್ಕೊಂಡ್ರೆ ಎಂದೂ ಕೂಡ ದ್ವೇಷ ಅನ್ನೋದು ಸಮಸ್ಯೆ ಸಾಲ. ಅರ್ಥ ಮಾಡ್ಕೊಳ್ಳೇ ಇಲ್ಲ. ರಾಮದೇವರನ್ನ ದ್ವೇಷ ಮಾಡಿ ಆ ಪಟ್ಟಾಭಿಷೇಕ ನಿಲ್ಲಿಸಿ ಮುಕ್ತಿಗೆ ಹೋಗೋದ್ರೆ ಮುಕ್ತಿನೇ ಬೇಡ ಅಂತ ಹೇಳುದು. ಅವಾಗ ಏನಾಗ್ತಿತ್ತು? ಇವಾಗ ಮುಕ್ತಿ ಸಿಗ್ತ, ಈ ಮುಕ್ತಿ ಸಿಕ್ತಿ, ಆ ಮುಕ್ತಿ ಹೋಗ್ತಿರ್ಲಿಲ್ಲ. ಬೈ ಹುಕ್ಕಾರ್ ಕೃಕ್ ಅಂತಾರಲ್ಲ, ಆ ಮೆಥಡ್ ಮೋಕ್ಷಕ್ಕೆ ಅಪ್ಲೈ ಆಗಲ್ಲ, ಒಳ್ಳೆ ಮೋಕ್ಷ. ಮುಕ್ತಿ ಶಬ್ದೋದಿತೋ ಮೋಕ್ಷಂ ಸ್ವಭಕ್ತಾನಾಂ ಕರೋತಿ ಯತ್ ದ್ವೇಷತೋಪಿ ವಿಮುಕ್ತಿಶ್ಚೇನ್ ಮಹಾ ತಾತ್ಪರ್ಯ ರೋಧನ. ಹಿಂದಾಗ್ಲೇ ಹೇಳಿದ್ದಾರೆ, ಸಮರಿ ಕೊಡ್ತಾರೆ. ಮುಕ್ತಿ ಶಬ್ದೋದಿತ ಮೋಕ್ಷಂ ಸ್ವಭಕ್ತಾನಾಂ ಕರೋತಿ ಯತ್. ಅದೇ ಯಾವಾಗಲೂ ಕೂಡ ಭಕ್ತಿನೇ ಮುಕ್ತಿಗೆ ಸರಿಯಾದ ತಂದುಕೊಡೋದು. ಉಳಿದ ಮುಕ್ತಿ ಅಂದ್ರೆ ಯೋಗ್ಯ ಮುಕ್ತಿ ಅಂತ ಅರ್ಥ. ಇವರಿಗೆ ದ್ವೇಷದಿಂದ ಮುಕ್ತಿ ಅಂದ್ರೆ ಅಸನ್ಮುಕ್ತೇ ಕಾರಣಂಚ ಮುಕ್ತೌ ಇತ್ಯತ್ರ ಕೇಶವ್. ಅಸನ್ಮುಕ್ತೇ, ಅಸನ್ಮುಕ್ತಿ ಅಂದ್ರೆ ತಮಸ್ಸು, ಸನ್ಮುಕ್ತಿ ಅಂದ್ರೆ ವೈಕುಂಠ. ಇವ್ರಿಗೆ ಅಸನ್ಮುಕ್ತಿ ಆಗುತ್ತೆ ಹೊರತು ಸನ್ಮುಕ್ತಿ ಆಗೋದಿಲ್ಲ. ಯಾರಿಗೆ? ದ್ವೇಷ ಮಾಡೋರಿಗೆ. ಮುಕ್ತಿ ಶಬ್ದೋದಿತೋ ಮೋಕ್ಷಂ. ದ್ವೇಷ ಮಾಡೋದು ತಪ್ಪ ಅಂತ ಒಂದು ಪ್ರಶ್ನೆ. ಈಗ ದೇವರೇ ದ್ವೇಷ ಮಾಡ್ತಾನೆ, ಎಲ್ಲಿ ಹೇಳಿದ ದ್ವೇಷ ಮಾಡ್ತೀನಿ ಅಂತ? ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯ ಅಜಶ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು. ಆ ದ್ವೇಷಗಳನ್ನು ಬಡದಾಕ್ತೇನೆ ಅಂತ ಹೇಳ್ತಾರೆ. ಸಿಟ್ಟಿಲ್ದವ್ರು ಬಡದಾಕ್ಲಿಕ್ಕಾಗತ್ತಾ? ಅದಕ್ಕೆ ಹೇಳ್ತಾರೆ ದೋಷ ಇದ್ದಲ್ಲಿ ದ್ವೇಷ ಇರಬೇಕು. ದೇವರಲ್ಲಿ ದ್ವೇಷ ಯಾತಕ್ಕೆ ಮಾಡ್ಕೊಡುದು ಅಂದ್ರೆ ದೋಷ ಇಲ್ಲ, ನಿರ್ದೋಷ. ನಿರ್ದೋಷ ದೋಷ ಅಂತ ಹೇಳಿದ್ರೆ ತಪ್ಪಾಯ್ತು, ಅದು ಅಪರಾಧ. ಅದೇ ಗುಣ ಇದ್ದಲ್ಲಿ ಭಕ್ತಿ, ಅದು ಗುಣ. ಅರ್ಥ. ದೇವರಲ್ಲಿ ಬರೀ ಗುಣ ಇದೆ, ದ್ವೇಷ ಮಾಡ್ತಾರೆ. ಅವರು ಕಲಿಗಳಲ್ಲಿ ಬರೀ ದೋಷ ಇದೆ, ಅವ್ರನ್ನ ಭಾರಿ ಭಕ್ತಿ ಮಾಡ್ತಾರೆ ದುಷ್ಟರೆಲ್ಲ.
ಆದ್ರಿಂದ ಸರಿಯಲ್ಲ. ಮುಕ್ತಿ ಶಬ್ದೋದಿತೋ ಮೋಕ್ಷಂ ಸ್ವಭಕ್ತಾನಾಂ ಕರೋತಿ ಯತ್ ದ್ವೇಷತೋಪಿ ವಿಮುಕ್ತಿಶ್ಚೇನ್ ಮಹಾ ತಾತ್ಪರ್ಯ ರೋಧ. ದ್ವೇಷದಿಂದ ಮುಕ್ತಿ ಆಗುತ್ತೆ ಅಂತ ಒಂದು ಮತ ಇವತ್ತಿಗೂ ಇದೆ. ಆ ಮತ ದ್ವೇಷದಿಂದ ಮುಕ್ತಿ ಆಗುತ್ತೆ. ಇಲ್ಲೇನು ದೇವ್ರ ನೆನೆಯೋದು ಮುಖ್ಯ. ಭಕ್ತಿಯಿಂದ ನೆನಿತೀರೋ ಇದು ನೆನಿತೀರೋ ಮುಖ್ಯ ಅಲ್ಲ, ನೆನೆಯೋದು ಮುಖ್ಯ. ದ್ವೇಷದಿಂದ ನೆನೆಯಕ್ಕೆ ಬರುತ್ತೆ, ದ್ವೇಷದಿಂದ ಜಾಸ್ತಿ ನೆನೆಸಕ್ಕೆ ಬರುತ್ತೆ. ಎಷ್ಟೋ ಸರ್ತೆ ಭಾರಿ ಮುಖ್ಯ ಆದ್ರೆ ಮರ್ತು ಬಿಡ್ತಾರೆ. ದ್ವೇಷಗಳು ಅಪ್ಪಿ ಕರೀತಿಲ್ಲ, ಗೊತ್ತಾಯ್ತಾ? ಎಷ್ಟೋ ಸರ್ತೆ ಭಾರಿ ಬೇಕಾದವರು ಇನ್ವಿಟೇಷನ್ ಹೋಗೋದೇ ಇಲ್ಲ. ಬೇಡ ಅಂದವ್ರಿಗೆ ಮಾತ್ರ ಯಾವಾಗ ತಲೆ ಅವ್ರಿಗೆ ಮಾತ್ರ ಕಳಿಸ್ಬೇಡ ಹೇಳ್ತಾರೆ ಇರ್ತಾರೆ. ದ್ವೇಷ ಮಾಡೋದ್ರ ಮೇಲೆ ಯಾವಾಗ ಏನಿರುತ್ತೆ ಅಂತ ಕೇಳಿದ್ರೆ ಹೆಚ್ಚು ಜ್ಞಾನ ಇರುತ್ತೆ, ಆ ಕಡೆ ಗಮನ ಕೊಡ್ತಾರೆ ಆ ಕಡೆ. ಆದ್ರಿಂದ ದ್ವೇಷದಿಂದ ಮುಕ್ತಿ ಮಾಡೋದು ಸುಲಭ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಅನೇಕವಾಗಿ ಮಾಡ್ತಾರೆ. ತಪ್ಪದು. ಆ ಮುಕ್ತಿ ಇನ್ನೂ ಹೆಚ್ಚು ಪಾಪಕ್ಕೆ ಕಾರಣ ಆಗುತ್ತೆ. ಸದಾ ದ್ವೇಷ ಮಾಡ್ತಿರೋದು ಹೆಚ್ಚು ಪಾಪಕ್ಕೆ ಕಾರಣ. ಅದು ಬಹಳ ಮುಖ್ಯ. ಯಾರಿಗೆ? ಹಾ, ಇನ್ನು ಹೇಳಿದೆಯಲ್ಲ ಶಿಶುಪಾಲ ಹೊರಗೆ ಜಯ ಇದ್ನಲ್ಲ. ಏನ್ ಕೊಟ್ಟಿದ್ದಾರೆ? ಇಲ್ಲ, ಸುಳ್ಳು ಇದ್ದಾರೆ. ಹರಿಕತೆಯಲ್ಲಿ ಹೇಳ್ತಾರೆ ಸುಳ್ಳು. ಹಾಗೆಲ್ಲ ಇಲ್ಲ, ಹಾಗೆಲ್ಲ ಬೆಳೆದು ಒಂದೇ ಚಾನ್ಸ್. ಭಕ್ತಿಯಿಂದ 7 ಜನ ನೋಡೋದು, ಎಷ್ಟು 3 ಜನರಿಗೆಲ್ಲ ಕೇಳೋ ಸುಳ್ಳು ಕಥೆಗಳು ಇಲ್ಲ. ಅವೆಲ್ಲ ಸುಳ್ಳು ಕಥೆಗಳು. ಅದಕ್ಕೆ ಪ್ರವಚನಕ್ಕಿಂತ ಹರಿಕತೆಯಲ್ಲಿ ಜಾಸ್ತಿ ಕೇಳಿದಾಗ ಹೀಗಾಗತ್ತೆ. ಹರಿಕತೆ ಆಕ್ಚುಲಿ ಒಳ್ಳೇದು, ಆಮೇಲೆ ಕೆಟ್ಟೋಗ್ಬಿಡುತ್ತೆ. ಮಾಧ್ಯಮ ಕೆಟ್ಟ ಮೊದಲೆಲ್ಲ ಒಳ್ಳೆ ಇದು ಮಾಡಿದ್ದಾರೆ. ಮುಕ್ತಿ ಶಬ್ದೋದಿತೋ ಮೋಕ್ಷಂ ದೇಶತೋ ಅಪಿ ಮುಕ್ತಿಶ್ಚೇನ್ ಮಹಾ ತಾತ್ಪರ್ಯ ರೋಧ. ದ್ವೇಷದಿಂದ ಮುಕ್ತಿ ಅಂತ ಹೇಳೋದಾದ್ರೆ ಮಹಾ ತಾತ್ಪರ್ಯಕ್ಕೆ ವಿರೋಧ ಬರುತ್ತೆ. ಮಹಾ ತಾತ್ಪರ್ಯಕ್ಕೇನು? ಭಕ್ತರಿಗೆ ಮುಕ್ತಿ ಅನ್ನೋ ಮಾತಿಗೆ ಅರ್ಥನೇ ಬರೋದಿಲ್ಲ. ಇವತ್ತು ದೇಶ ದ್ವೇಷ ಅಪ್ಲೈ ಮಾಡಿದ್ದೀವಿ. ದೇಶ ಭಕ್ತ ಇದ್ದಾರೆ, ದೇಶ ದ್ವೇಷಿ ಇದ್ದಾರೆ. ಇಬ್ಬರಿಗೂ ಇವತ್ತು ಸಮಾಧಾನ ಕೊಡ್ತಾರ? ಸಾಧ್ಯ. ಶಿಕ್ಷೆನ ಟಾಪ್ ಪ್ರಯಾರಿಟಿ ಮೇಲೆ ಕೊಡ್ತಾರೆ. ಕೊಲೆ ಮಾಡಿದವನ ಕೇಸು 20 ವರ್ಷದ ನಡೀತಾರೆ. ಟೆರರಿಸ್ಟ್ ಶೂಟ್ ಮಾಡಿರ್ತಾರೆ ಇಮಿಡಿಯೇಟ್. ಆದ್ರಿಂದ ಇವತ್ತು ಆ ರೀತಿ ಇದ್ದಿದ್ರೆ ದೇಶ ದ್ರೋಹಿಗಳಿಗೆ ಏನ್ ಮಾಡ್ಬೇಕಾಗಿತ್ತು? ಸಮಾನಾದ ಗೌರವ ಕೊಡ್ಬೇಕು. ಹೆಚ್ಚು ದ್ವೇಷ ಮಾಡಿದ್ದಾನೆ ಅದನ್ನ ಅವಾರ್ಡ್ ಕೊಡ್ಬೇಕು. ಸಾಧ್ಯ ಇದೆಯಾ? ಅದಕ್ಕೆ ಹೇಳ್ತಾರೆ ಮಹಾ ತಾತ್ಪರ್ಯಕ್ಕೆ ವಿರುದ್ಧ. ಗೊತ್ತಾಯ್ತಾ? ಆ ರೀತಿ ಕೊಡಕ್ಕೆ ಸಾಧ್ಯ ಇಲ್ಲ. ತಾನು ಡಿಕ್ಲೇರ್ ಮಾಡಿದ್ದಾರೆ ಪರಮಾತ್ಮ ದೇಶಗಳಿಗೆ ಮುಕ್ತಿ ಕೊಡೋದಿಲ್ಲ. ಡಿಕ್ಲೇರ್ ಮಾಡಿದ ಮೇಲೆ ಕೂಡ ದೇಶದಿಂದ ಮುಕ್ತಿ ಅಂತ ಹೇಳೋದಾದ್ರೆ ಅದು ಹಠ, ಏನು ಉಪಯೋಗ ಇಲ್ಲ. ಭಕ್ತ್ಯಾ ಪ್ರಸನ್ನತೋ ದೇವ ಮುಕ್ತಿ ರೀತಿ ದ್ವೇಷತೋ ವಿಮುಕ್ತಿಶ್ಚೇನ್ ಮಹಾ ತಾತ್ಪರ್ಯ ರೋಧನ ಅಂದ್ರೆ ವಿರೋಧ ಅಂತ. ಮಹಾ ತಾತ್ಪರ್ಯ ಏನು? ಯಾರಲ್ಲಿ ಯಾರು ಪ್ರೀತಿ ಬರ್ಬೇಕಾದ್ರೆ ಅವರಲ್ಲಿ ಭಕ್ತಿ ಮಾಡಿದ ಬರುತ್ತೋ, ದ್ವೇಷ ಮಾಡಿದ ಬರೋದಿಲ್ಲ. ಆದ್ರಿಂದ ಸರಿಯಲ್ಲ. ಭಕ್ತ್ಯಾ ಪ್ರಸನ್ನತೋ ದೇವಾನ್ ಮುಕ್ತಿರಿತ್ತೇವ ತದ್ಗುಣ ವದಂತಿ ಶ್ರುತಯ ಸರ್ವಾಹ ಪುರಾಣಾನಿ ಆಗಮ ಅಪಿ. ಎಲ್ಲಾ ಪುರಾಣಗಳು ಎಲ್ಲ ಆಗಮಗಳು ಕೂಡ ದೇವರಲ್ಲಿ ಭಕ್ತಿ ಬರಲಿ ಅಂತ ಹೇಳಿ ಏನ್ ಹೇಳ್ತಾರೆ? ಗುಣಗಳನ್ನು ಹೇಳ್ತಾ ಹೋಗ್ತಾರೆ. ಅವ್ರು ಯಾರು ಗೊತ್ತ? ದ್ವೇಷ ಮಾಡಬೇಡ ಯಾರು ಗೊತ್ತ? ಅವ್ರ ದ್ವೇಷ ಬಿಡ್ಸಕ್ಕೆ ಏನ್ ಹೇಳ್ತಾರೆ? ಯಾವಾಗಲೂ ಗುಣ ಹೇಳ್ತಾರೆ. ಅವಾಗ ದ್ವೇಷ ಏನ್ ಬರುತ್ತೆ? ಅವರಲ್ಲಿ ಭಕ್ತಿ ಬರ್ಲಿಕ್ಕೆ ಶುರುವಾಗ. ಎಲ್ಲಾ ಶಾಸ್ತ್ರಗಳು ದೇವರ ಬಗ್ಗೆ ಹೇಳ್ತಿರೋದೇನನ್ನ? ಗುಣಗಳನ್ನು. ಮತ್ತೆ ದೋಷ ಇಲ್ಲ ಅಂತ ಬೇರೆ ಸ್ಪೆಸಿಫಿಕ್ ಆಗಿ ಬೇರೆ ಹೇಳ್ತಾರೆ. ಅಂದಮೇಲೆ ಮುಕ್ತಿಗೆ ಕಾರಣ ಗುಣ, ಗುಣ ಭಕ್ತಿ. ಸೊ ಭಕ್ತಿ ಕಾರಣ ಅಂತ ಆಯ್ತಾ ಹೊರತು ಯಾವ್ದು ಕಾರಣ ಅಲ್ಲ. ಹಾಗಿದ್ರೆ ತಪ್ಪಬರದು ರ್ಯಾಂಕ್ ಕೊಡ್ಬೇಕು. ತಪ್ಪಬರದ್ರು ಕೂಡ ತಪ್ಪದ್ರೆ ದೋಷ ತಾನೆ. ದೋಷಕ್ಕೆ ರ್ಯಾಂಕ್ ಕೊಡೋದಾದ್ರೆ ಒಳ್ಳೇದು ಸರಿ ಯಾಕೆ ಬೆಳಿಬೇಕು? ನೀವು ಅದು ರ್ಯಾಂಕ್ ಕೊಡ್ತಾರೆ, ದೋಷಿಗಳಲ್ಲಿ ರ್ಯಾಂಕ್ ಕೊಡ್ತಾರೆ ಅಷ್ಟೇ. ಫಸ್ಟ್ ರ್ಯಾಂಕ್ ದೋಷಿ, ದುರ್ಯೋಧನ ಆ ತರ ಕೊಡ್ತಾರೆ. ಇದು ಕೊಡೋದಿಲ್ಲ. ಮಹಾ ತಾತ್ಪರ್ಯಕ್ಕೆ ವಿರೋಧ ಬರುತ್ತೆ ಇದು. ನೋಡಿ ಮುಂದಿನ ವಾಕ್ಯ ಹೇಗಿದೆ ನೋಡಿ. ಯದಿ ದ್ವೇಷೇಣ ಮುಕ್ತಿ ಸ್ಯಾತ್ ವಕ್ತವ್ಯೋ ದೋಷ ಸಂಚಯ ಸ್ಮರ್ತವ್ಯೋ ಭಗವಾನ್ ನಿತ್ಯಂ ಅರ್ಥೇನೈವ ಹೀ ಕ್ವಚಿತ್. ದ್ವೇಷದಿಂದ ಮುಕ್ತಿ ಅಂತ ಆಗಿದ್ರೆ ಆಚಾರ ಆರ್ಗ್ಯುಮೆಂಟ್ ಆಗಿದೆ ನೋಡಿ. ದ್ವೇಷದಿಂದ ಮುಕ್ತಿ ಅಂತ ಆಗೋದಾಗಿದ್ದರೆ ದೇವರಲ್ಲಿ ಏನ್ ಹೇಳ್ತಾ ಹೋಗ್ಬೇಕಾಗಿತ್ತು? ದೋಷ ಹೇಳಿ 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 ಮನಸ್ಸು ಕೆಡಿಸ್ಬೇಕಾಗಿತ್ತು. ಬರೀ ಗುಣ ಹೇಳಿ ಹೇಳಿ ಮಾಡ್ತಾ ಇದ್ದ. ಗುಣ ಹೇಳ್ತಿದ್ದ, ದೋಷ ಹೇಳ್ತಾ ಇಲ್ಲ ಅಂದ್ಮೇಲೆ ಗುಣದಿಂದ ಭಕ್ತಿ, ಭಕ್ತಿಯಿಂದ ಮುಕ್ತಿ ಅಂತ ಐತೆ ಹೊರತು ದ್ವೇಷದಿಂದ ಭಕ್ತಿ ಅಂತ ಬರಕ್ ಸಾಧ್ಯನೇ ಇಲ್ಲ. ಸ್ಪರ್ತವ್ಯೋ ಯದಿ ದ್ವೇಷೇಣ ಮುಕ್ತಿ ಸ್ಯಾತ್ ವಕ್ತವ್ಯೋ ದೋಷ ಸಂಚಯ. ಗುಣ ಸಂಚಯ. ಸಂಚಯ ಅಂದ್ರೇನು? ಗುಂಪು. ಗುಣಗಳ ರಾಶಿ ಹೇಳ್ತಾ ಹೋದ್ರೆ ಭಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ದೋಷಗಳ ರಾಶಿ ಹೇಳ್ತಾ ಹೋದ್ರೆ ಏನಾಗುತ್ತೆ? ಅಲ್ಲಿಗೆ ದ್ವೇಷ ಜಾಸ್ತಿ ಆಗುತ್ತೆ. ಹೌದಲ್ಲ? ನಿಮ್ ಪ್ರಕಾರ ಭಕ್ತಿ ಜಾಸ್ತಿ ಆಗತ್ತೆ ಹೇಳೋದಾದ್ರೆ ದೋಷನೇ ಹೇಳ್ಬೇಕಾಗಿತ್ತು. ದೇವರಲ್ಲಿ ಹೇಳ್ತಾ ಇದ್ದಾರ? ಮತ್ತೆ ಮತ್ತೆ ಹೇಳ್ತಾರೆ. ಒಂದೇ ಒಂದೇ ಸದಾನಂದ ವಾಸುದೇವಂ ನಿರಂಜನ. ಒಂದು ದೋಷನೂ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಹೊರತು ಏನ್ ಮಾಡಿಲ್ಲ. ಇಲ್ಲಿ ದೋಷ ಅಂತ ಕಾಣುತ್ತೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನ.
ದೋಷ ಅಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾರೆ. ಮತ್ತೆ ನವನೀತ ಚೋರ ಅಂತ ಕರೆದ್ರು. ದ್ವೇಷದಿಂದ ಮುಕ್ತಿ ಅಂತಾಗಿದ್ದರೆ ಎಕ್ಸ್ಪ್ಲೇಷನ್ ಕೊಡ್ಬೇಕಾಗಿರ್ಲಿಲ್ಲ, ಏನ್ ಮಾಡಿದ್ರೆ ಸಾಕಿತ್ತು, ಕಳ್ಳ ಅಂತ ಕರ್ಕೊಂಡು ಹೋಗಿ ಅಂತ ಹೇಳಲಿಲ್ಲ. ಹಾಗಲ್ಲ, ನವನೀತ ಚೋರ ಶಬ್ದಕ್ಕೆ ಅದಲ್ಲ ಅರ್ಥ. ನವನೀತ ಅಂದ್ರೆ ಮನಸ್ಸು, ಮನಸ್ಸನ್ನು ಕದ್ದ. ಚಿತ್ತಚೋರ ಅಂತ ಅರ್ಥನೇ ಹೊರತು ಇದಲ್ಲ. ಗೊತ್ತಾಯ್ತಾ? ಇಲ್ಲಿ ಕದ್ದಿದ್ದು ಕೇವಲ ವಿರೋಧಕ್ಕೆ ಹೊರತು, ವಿನೋದ ಮತ್ತು ಅಯೋಗ್ಯರಿಗೆ ಪುಣ್ಯ ಹ್ರಾಸ ಆಗ್ಬೇಕು ಅಷ್ಟೇ ಹೊರತು ಬೇರೆ ದೃಷ್ಟಿ ಅಲ್ಲ. ಇಲ್ಲಿ ಕೇಳಿ ಕೊಡ್ತಾರೆ, ಏನಂತ ಬರೆದಿದ್ದಾರೆ? ಆ ವಾಕ್ಯ ಯಾಕೆ ಗೊತ್ತಾ? ಆ ವಾಕ್ಯ ಹೀಗಿರೋದು, ಈಗ ಓದಿ. ಅದುಃಖ ಬೆತರ ಸರ್ವಂ ಜೀವ ಇವತ್ತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿ ರೇಷಾ ಪ್ರವರ್ತತೆ. ಅದು ಧೃತಿ, ಅದು ವೇದ ಹಾಗೆ ಹೇಳ್ತಾ ಇದೆ. ಅಂದ್ರೆ ಅದುಃಖ ಬೆತರ ಸರ್ವಂ, ದೇವರಿಗೆ ದುಃಖ ಇಲ್ಲ, ಯಾಕೆ? ಆನಂದ ಪೂರ್ಣ. ಆಮೇಲೆ ಜಡಗಳಿಗೆ ದುಃಖ ಇಲ್ಲ, ಯಾಕೆ? ಜ್ಞಾನನೇ ಇಲ್ಲ. ಇನ್ನು ಉಳಿದಿದ್ಯಾರು? ಜೀವ, ಜಡ, ಈಶ್ವರ, ಮೂರರಲ್ಲಿ ಯಾರು ಉಳ್ಕೊಂಡ್ರು? ಅವರಿಗೆ ದುಃಖ ಅನುಭವ ಆಗೋದು ಯಾರಿಗೆ ಅಂದ್ರೆ ಜೀವರಿಗೆ ಹೊರತು ಬೇರೆಯವರಿಗಲ್ಲ. ಆ ದುಃಖ ಹೋಗ್ಬೇಕಲ್ಲ, ಏನ್ ಮಾಡ್ಬೇಕು ಅಂದ್ರೆ ದೇವರ ಅನುಗ್ರಹ ಬೇಕು ಅಂತ ಹೇಳೋದಕ್ಕೋಸ್ಕರ ಶ್ರುತಿ ರೇಷಾ ಪ್ರವರ್ತತೆ. ಶ್ರುತಿ ಹೊರಟಿದ್ದು ಅದಕ್ಕೋಸ್ಕರನೇ, ದುಃಖ ನಿವೃತ್ತಿ ಉಪಾಯ ಹೇಳಬೇಕಾಗಿದೆ. ದೇವರನ್ನ ಶರಣ ಹೊಂದಿ ರೋಗಿಗಳು ಭಾರಿ ಕಂಡ ಡಾಕ್ಟರ್ ಕಾಣಿ ಅಂತ ಹೇಳ್ತಾರಲ್ಲ, ಹಾಗೆ ಸುಮ್ಮನೆ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಬ್ಬ ವೈದ್ಯರು ತೋರಿಸ್ತೇನೆ ಬೇಕಾರೆ, ಆ ತರ ಹೇಳ್ತಾರಲ್ಲ ಅದು ಇಲ್ಲಿ ಕೋಟ್ ಮಾಡಿದ್ದಾರೆ. ಅದಕ್ಕೆ ಯದಿ ದ್ವೇಷೇಣ ಮುಕ್ತಿ ಸ್ಯಾತ್. ಇವತ್ತು ಯಾವಾಗಲೂ ಸ್ವಲ್ಪ ಯೋಚನೆ ಮಾಡಿ, ಯಾರು ಬೇಕಾದವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಬಂದಾಗ ನೆನೆಸ್ಕೊಂಡಷ್ಟು ಕೂಡ ಮನಸ್ಸಿಗೆ ಏನು ಅನ್ಸುತ್ತೆ? ಒಂದು ರೀತಿ ಉಲ್ಲಾಸ ಬರುತ್ತೆ, ಒಂಥರ ಖುಷಿ ಆಗುತ್ತೆ. ದ್ವೇಷಗಳನ್ನು ನೆನೆಸ್ಕೊಂಡ ತಕ್ಷಣ ನಡಿಬಿಡ್ತಾನೆ, ಅಷ್ಟು ಸಿಟ್ಟು ಬರುತ್ತೆ ಅಂತ ಕೇಳಿ ಏನಾಗುತ್ತದೆ? ಮುಕ್ತಿಗೆ ಹೋಗೋದು ಬೇಡ, ಇಲ್ಲೇ ಸತ್ತೋಗ್ತಾನೆ ಫಸ್ಟ್. ಅವನು ಏನಾಗ್ತದೆ, ಅವನಿಗೆ BP ಏರಿ ಬಿಡುತ್ತೆ ಅಷ್ಟೇ. ಅರ್ಥ ಆಯ್ತಾ? ಇಂದು ಕೂಡ ದ್ವೇಷಕ್ಕೆ ಅವಕಾಶನೇ ಕೊಡಬಾರ್ದು. ದ್ವೇಷಕ್ಕೆ ಅವಕಾಶ ಕೊಟ್ಟಷ್ಟು ಇಮ್ಮಿಡಿಯೇಟ್ಲಿ ಆರೋಗ್ಯ ಕೆಡುತ್ತೆ, ಮುಂದೆ ಕೆಟ್ಟ ಗುರಿ ಸಿಗುತ್ತೆ. ಅರ್ಥ ಆಯ್ತಾ? ಅದಕ್ಕೇನು ಬೈಸ್ಕೊಂಡು ಬಂದಿರ್ತಾನೆ, ಇಡೀ ದಿವಸ ಡಿಸ್ಟರ್ಬ್ ಆಗಿರ್ತಾನೆ. ಒಂದ್ ಮಾತು ಬೈದಿರ್ತಾನೆ ಅಷ್ಟೇ, ಕಾಲು ತುಳಿದಿರ್ತಾನೆ, ರಕ್ತ ಬರಷ್ಟು ತುಳಿದಿರ್ತಾನೆ, ಇಂಟೆನ್ಷನ್ ಇಲ್ಲ, ಹೋಗ್ಲಿ ಬಿಡಿ ಅಂತ ಕಳಿಸ್ಬಿಡ್ತಾನೆ. ಏನು ಒಂದು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಗೊತ್ತಿಲ್ಲ ಅವನಿಗೆ ಪಾಪ. ಆದ್ರೆ ಒಂದ್ ಮಾತು ಬೈತಾನೆ ಅಷ್ಟೇ, ಏನು ಹೊಡೆದಿಲ್ಲ, ಮೈ ಕೂಡ ಮುಟ್ಟಿಲ್ಲ ಅವನು, ಇಡೀ ದಿವಸ ಅಪ್ಸೆಟ್ ಆಗ್ಬಿಡ್ತಾನೆ. ಅದು ಮನಸ್ಸಿಗಾಗೋ ನೋವಿದೆಯಲ್ಲ, ಅದೇನದು ತುಂಬಾ ಪರಿಣಾಮಕಾರಿ. ಆದ್ರಿಂದಾಗಿದೆ ದ್ವೇಷದಿಂದ ಮೆನ್ನು ಹಾಳಾಗ್ತಾನೆ ಎಂಬುದಕ್ಕೆ ಅಲ್ಲೇ ಸಾಕ್ಷಿ. ಸ್ಟ್ರೆಸ್ ಕ್ರಿಯೇಟ್ ಆಗೋದೇ ಅದರಿಂದ. ಅದಕ್ಕೆ ಒಳ್ಳೆ ಡಾಕ್ಟರ್ ಏನ್ ಮಾಡ್ತಾನೆ, ಫಸ್ಟ್ ಒಳ್ಳೆ ಮಾತುಗಳು ಧೈರ್ಯ ಕೊಡ್ತಾನೆ. ಅಲ್ಲಿಗೆ ಏನಾಗುತ್ತೆ, ಅಲ್ಲಿಗೆ ಅರ್ಧ ಅವನಿಗೆ ದೈವ ಅಂದಾಗ. ಅದು ಬಿಟ್ಟು ಬೈಲಕ್ಕೆ ಶುರು ಮಾಡಿದ ಅಂತ ಕೇಳಿದ್ರೆ ಬೈಲಲ್ಲಿ ಸೇವೆ ಅಂತ ಅನಿಸ್ಬಿಡೋದು, ಮಾಡೋದಿಲ್ಲ. ಜನರಲ್ಲಿ ಅವ್ರು ಮೊದಲಿಂದ ಮಾಡ್ತಾರೆ, ಒಳ್ಳೆ ಮಾತಾಡಿ ಸರಿಸ್ತಾರೆ. ದ್ವೇಷಾದಿವ ಗುಣಾನಾಹ ಪುರಾಣೇ ಕ್ರುದ್ಧವಾಕ್ಯವತ್ ಯಥಾ ಕ್ರುದ್ಧ ಪಿತಾ ಪುತ್ರಂ ಮರ ಇತ್ಯಾಕ್ಷೇಪ ಪೂರ್ವಕ. ದ್ವೇಷಾದಿವ ಗುಣಾನಾಹ ಪುರಾಣೇ ದ್ವೇಷಾದಿವ ಪುರಾಣ ಗುಣಾನಾಹ ಪುರಾಣೇ. ದ್ವೇಷ ಹೇಳಕ್ಕೆ ಹೋಗ್ಲೇ ಇಲ್ಲ. ಏನ್ ಹೇಳಿದನನ್ನ, ಬರೀ ದ್ವೇಷಾದಿವ ಗುಣಾನಾಹ, ಗುಣಗಳನ್ನು ಕೂಡ. ದ್ವೇಷ ಇದ್ದವನು ಒಳ್ಳೆ ಭಕ್ತರಾಗಿದ್ದ ದ್ವೇಷ ಮಾಡ್ಬೇಕಾದ್ರೆ ತಲೆಗೆ ಯಾವ್ದು ಬರ್ತಾ ಇತ್ತು? ದ್ವೇಷ ಮಾಡ್ಲಿಕ್ಕೆ ಅಂತ ಹೋಗಿ ಅದು ಗುಣಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೊಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಗೋಪಿಕಾಸ್ತ್ರೀಯರೆಲ್ಲ ಬರ್ತಾರೆ, ಕೃಷ್ಣವೇ ಚಾಡಿ ಹೇಳಕ್ಕೆ ಅಂತ ಬರ್ತಾರೆ. ಹಾಗಾಯ್ತು ಹೀಗಾಯ್ತು ಅಂತ ಅವ್ರು ಹೇಳ್ತಾ ಏನಾಯ್ತು ಗೊತ್ತಾ ಅವ್ರಿಗೆ? ಅದೇ ನಾವು ಬಂದಿದ್ದೆಲ್ಲ ಹೇಳ್ತಿರೋದೆಲ್ಲ ಕೃಷ್ಣನ ಗುಣ ಆಯ್ತಲ್ಲ, ದೋಷ ಆಗ್ಲೇ ಇಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಏನ್ ಹೇಳಿದ್ರು, ನಿಮ್ಮ ಮಗ ಎಂಥ ಮಗ, ಕಣ್ಣಿಗೆ ಬಿದ್ದರೆ ತಗೊಂಡ್ಬಿಡ್ತಾನೆ ಅಂತ ಹೇಳಿ ಒಳ್ಳೆ ಕತ್ತಲಲ್ಲಿ ಇಟ್ಬಿಟ್ರೆ ನಾವು ಸೀದಾ ಹೋಗ್ತಾನೆ, ಅದರ ಹತ್ರ ತಡ್ಕಾಡ್ಕೊಂಡು ಹೋಗೋದೇ ಇಲ್ಲ. ಹೋಗ್ತಾನೆ, ತಗೊಂಡ್ ಬಾರಕೊಂಡ್ಬಿಡ್ತಾನೆ. ನಿಮ್ಮ ಮಗನ ಕಣ್ಣಲ್ಲಿ ಸೂರ್ಯಚಂದ್ರ ಇದ್ದಾರಾ ಅಂತ ಕೇಳ್ತಾನೆ. ಮಗನ ಕಣ್ಣಲ್ಲಿ ಲೈಟ್ ಇದೆಯಾ? ಪ್ರಾಣಿಗಳಿಗೆ ಕಣ್ಣ ರಾತ್ರಿ ಫಸ್ಟ್ ಕ್ಲಾಸ್ ಕಣ್ಣು ಕಾಣುತ್ತೆ ಅಂತ ದೇವ್ರು ಎರಡನ್ನು ಮ್ಯಾಜಿಕ್ ತೋರಿಸ್ತಾ ಇರ್ತಾರೆ. ಏನು ಅಂದ್ರೆ ಪ್ರಾಣಿಗಳಿಗೆ ತಾನು ಕಣ್ಣು ಕೊಡ್ಬೇಕಾದ್ರೆ ದೇವ್ರಿಗೆ ಕತ್ಲೆ ಇಲ್ಲ ಅಂತ ಆಗ್ಲಿಲ್ಲ. ಈಗ ಕತ್ತಲಲ್ಲಿ ಕೂತ್ಕೊಂಡು ದೇವರಿಗೆ ಕಾಣಿಸೋದಿಲ್ಲ ಅಂತ ಅರ್ಥ ಆಯ್ತಾಗ ಆಗ್ಲಿಲ್ಲ. ಯಾಕೆ? ಪ್ರಾಣಿಗಳಿಗೆ ಕಣ್ಣು ಕೊಟ್ಟಿದ್ದಾರೆ ಪರಮಾತ್ಮ. ಆ ದೃಷ್ಟಿಯಲ್ಲಿ ಅವ್ರು ಅನ್ಕೊಳ್ತಾ ಹೋದ್ರು, ನಾವು ಗುಣ ಹಿಡಿದಾಗ ದೋಷ ಹಿಡಿದಾಗ ಆಗ್ಲೇ ಇಲ್ವಲ್ಲ ಅಂತ ಆಮೇಲೆ ಅರ್ಥ ಆಯ್ತಾ? ಆಮೇಲೆ ಎಷ್ಟು ತಿಂತಾನೆ ಇರ್ತಾನೆ. ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ, ನನ್ನ ಹೊಟ್ಟೆಯೊಳಗೆ ಭೂತ ಸೇರ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಹೊಟ್ಟೆಯೊಳಗೆ ಭೂತಗಳು ಅಂದ್ರೆ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ. ಇದ್ದಾರೆ, ಹೊಟ್ಟೆಯಲ್ಲಿ ಇದ್ದಾರೆ.
ಅಂದ್ರೆ ಹೇಳೋ ಮಾತುಗಳು ಅವ್ರಿಗೆ ಅರ್ಥ ಆಗ್ತಾರೆ. ಅದು ಭೂತಿ ಗುಣ ಹೇಳಿದ್ರು ದೋಷ ಹೇಳಿದ್ರೆ ಗುಣ ಹೇಳ್ತಾ ಇದ್ದೇವಲ್ಲ, ಈ ರೀತಿಯಲ್ಲಿ ಹೇಳೋದ್ರಿಂದ ಗುಣಗಳು ಇದ್ದವ್ರ ಬಗ್ಗೆ ಗುಣ ಅರ್ಥ ಮಾಡ್ಕೊಳ್ಳೋರಿಗೆ ಆದರೆ ಎಂಥ ಮಾತಲ್ಲಿ ಏನ್ ಹುಡುಕ್ತಾರ ಅವರು? ಗುಣ ಹುಡುಕ್ತಾರೆ. ದ್ವೇಷ ಮಾಡ್ಕೊಳ್ಳೋರು ಎಂಥದ್ರಲ್ಲಿ ಏನ್ ಹುಡುಕ್ತಾರ ಅವರು? ದ್ವೇಷ ಹುಡುಕ್ತಾರೆ. ಅದು ಶ್ರುತಿ ಹೇಳಿದ್ ಬೇರೆ ಗುಣಗಳನ್ನೇ ಹೊರತು ಬೇರೆ ಅಲ್ಲ. ಆ ಗುಣ ಅಂತ ಹೇಳೋದಕ್ಕೆ ಏನು ತೇರಿಸಿದ್ರು ಗೊತ್ತಾ? ಚೋರ ಅಂತ ಕರೀರಿ, ಎಷ್ಟು ಪುಣ್ಯ ಬರುತ್ತೋ ಅಂತ ಅಂತ ಹೇಳ್ಬಿಟ್ಟು ಈ ಅರ್ಥದಲ್ಲಿ ತಿಳ್ಕೊಂಡ್ರೆ ಎಂತ ಅರ್ಥ? ಈ ಅರ್ಥದಲ್ಲಿ ತಿಳ್ಕೊಂಡ್ರೆ ಭಾರಿ ಏಕಾಸಿಲಿ 3 ಊಟ ಮಾಡಿ ಭಾರಿ ಪುಣ್ಯ ಬರುತ್ತೆ ಅಂತ ಹೇಳಿದ್ರು. ನಿನ್ನ ಹೇಳಿಲ್ಲ ಅದನ್ನ? ಶ್ರವಣ ಮರಣ ಧ್ಯಾನ ಮಾಡಿ ಭಾರಿ ಪುಣ್ಯ ಆ ಅರ್ಥ, ಈ ಅರ್ಥ ಅಲ್ಲ. ಆ ರೀತಿಯಲ್ಲಿ ಒಂದು ಸಲ ಗುಣಗಳ ಪರ ಅರ್ಥ ಮಾಡಬೇಕು. ಇಲ್ಲ ದೇವರ ಗುಣ ಇಲ್ಲ ಅಂತ ಹೇಳ್ಬೇಕಾಗಿತ್ತು, ಹೇಳೇ ಇಲ್ಲ. ಪ್ರೋಕ್ತಸ್ಯ ಅನ್ಯಸ್ಯ ಕೃತ್ಯರ್ಥ ಅದೇ ಅರ್ಜುನನಿಗೆ ವಿಶ್ವರೂಪ ತೋರಿಸಿದ ಕೃಷ್ಣ, ದುರ್ಯೋಧನಿಗೂ ವಿಶ್ವರೂಪ ತೋರಿಸಿದ. ಯಾವಾಗ ಕೃಷ್ಣ ವಿಶ್ವರೂಪ ನೋಡ್ತಾನೆ ಅರ್ಜುನ ಎಷ್ಟು ಖುಷಿ ಆಯ್ತು ಗೊತ್ತಾ ತನಗೆ. ಖುಷಿ ಸಂಜೆ ಹೇಳ್ತಾನೆ, ವಿಸ್ಮಯೋಮೇ ಮಹಾನ್ ರಾಜನ್ ಶಿಷ್ಯಾವಿಚ ಪುನಃ ಪುನಃ. ನೆನೆಸ್ಕೊಂಡು ಅದು ತೋರಿಸಿದ್ದು ಅರ್ಜುನನಿಗೆ ಗೀತೆ ಕಾಣಿಸ್ತು. ಎಷ್ಟು ಆಶ್ಚರ್ಯ ಆಗ್ತಾ ಆನಂದ ಆಗ್ತದೆ ಗೊತ್ತಾ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಅದೇ ದುರ್ಯೋಧನ ಏನ್ ಮಾಡಿಬಿಟ್ಟ, ಇವನೇನೋ ಟ್ರಿಕ್ ಮಾಡ್ತಿದ್ದಾನೆ ಕೃಷ್ಣ, ಏನೋ ಟ್ರಿಕ್ ಮಾಡ್ತಾ ಇದ್ದಾನೆ ಅಷ್ಟೇನೆ, ಏನು ಅಲ್ಲ ಅದಲ್ಲ. ಅಂದ್ರೆ ಅದು ವಿಶ್ವರೂಪ ತೋರಿಸಿದ್ರೆ ಅರ್ಥ ಆಗ್ಲಿಲ್ಲ. ಇದು ಬಹಳ ಇಂಟ್ರೆಸ್ಟಿಂಗ್. ಬರೀ ಇನ್ನು ತೋರಿಸಿದ್ರಲ್ಲ, ವಿಶ್ವರೂಪ ತೋರಿಸಿದ್ರೆ ಅರ್ಥ ಆಗಲಿ. ಇದು ಅರ್ಥ ಮಾಡ್ಕೊಂಡ್ರೆ ಯಾವುದೇ ಇನ್ನು ಗ್ರಂಥ ಕೇಳಿದ್ರೆ ಬರುತ್ತೆ, ಬುದ್ಧಿಯವರಿಗೆ ಬರೋದಿಲ್ಲ. ಯಾವಾಗಲೂ ಕೂಡ ಯೋಗ್ಯತೆ ಇದ್ದವರಿಗೆ ಮಾತ್ರ ಅರ್ಥ ಆಗುತ್ತೆ, ಭಕ್ತಿ ಬರುತ್ತೆ, ಬೇರೆಯವರಿಗೆ ಬರೋದಿಲ್ಲ. ಯಥಾ ಗ್ರಂಥ ಇವೆಲ್ಲ ಕೃಷ್ಣನ ಮಹಿಮೆ ಎಲ್ಲ ಒಬ್ಬರೇ ಕೃಷ್ಣ ಈ ನಾಶ ಮಾಡ್ದ ಅಂತ ಹೇಳಿದಾಗ ಸಿಟ್ಟು ಬರುತ್ತೆ. ಸುಳ್ಳು ಬಿಡ್ರಿ, ಅವೆಲ್ಲ ಹೇಗೆ ಸಾಧ್ಯ? ಶಿವ ಹೀರೋಗಳು ತೋರಿಸ್ತಾರೆ, ಒಬ್ಬನೇ ಎಷ್ಟೋ ಪಾಠ ಹೊಡೆದಾಗ ಚಪ್ಪಾಳೆ ಕದ್ದು ಕೂತಿರ್ತಾರೆ. ಅದು ಇದನ್ನ ನಂಬ್ತಿ, ಅದನ್ನ ಯಾಕೆ ನಂಬೋದಿಲ್ಲ ನೀನೀಗ? ಅರ್ಥ ಆಯ್ತಾ? ಈಗ ಇಲ್ಲ ಇದ್ದಕ್ಕಿಂತ ಇಲ್ಲದೆ ಅಲ್ಲಿಗೆ ಹಾರಿಬಿಡ್ತಾರೆ, ಕೆಲ ಇಲ್ಲದೆ ಮೇಲೆ ಹಾರಿಬಿಡ್ತಾರೆ. ಅದು ಇಂಪಾಸಿಬಲ್, ಸಾಧ್ಯ ಇಲ್ಲ. ಅದು ಚಪ್ಪಾಳೆ ಹೊಡ್ತಾ ಕೂತಿರ್ತಾರೆ. ಅಲ್ಲಿ ದೇವರು ಹಾಗಿದೆ ದೇವ್ರು ನಂಬೋದಿರೋದು, ಹಾಗೆಲ್ಲ ಹೇಳ್ಬಾರ್ದು. ಮಕ್ಕಳಿಗೆ ಕೆಟ್ಟೋಗ್ಬಿಡ್ತಾರೆ. ಸಿಟ್ಟು ನೋಡೋದು ಮಕ್ಕಳೇ, ಮುದುಕರಲ್ಲ. ಅಂದ್ರೆ ಎಷ್ಟು ಹೇಳಿದ್ರೆ ತಾವೇ ಕಾಂಟ್ರಾಕ್ಟ್ ಮಾಡ್ಕೊತಾರೆ, ತಪ್ಪದು. ಅಂದ್ರೆ ಮನುಷ್ಯರಲ್ಲಿ ನೋಡಿ, ಯಾರು ದೇವರು ಗೊತ್ತಾ, ಒಂದೊಂದು ಆಟಕ್ಕೆ ಒಬ್ಬ ದೇವರು ಚೆನ್ನಾಗಿ ದೇವ ಭಕ್ತ ಅನ್ಬೇಕ, ದೇವರು ಅಂತ ಕರಿಬೇಕಾ? ಹಾಗೆ ಮನುಷ್ಯರ ಊಟ ಬಾರ್ದಾಗಿತ್ತಾಗಿತ್ತು, ಸೆಂಚುರಿ ಹೊಡಿಬೇಕಾಗಿತ್ತು. ಅಂದ್ರೆ ಇಲ್ಲಲ್ಲ. ಬಟ್ ಒಂದು ಮೂಢ ಭಕ್ತಿ ಅವೆಲ್ಲ. ಗುಣ ಅಪ್ರಿಷಿಯೇಟ್ ಮಾಡೋದು ತಪ್ಪಲ್ಲ, ಟೂ ಮಚ್ ಮಾಡಿದ್ರೆ ತಪ್ಪು. ದೇವರು ಅನ್ನೋ ಪದಕ್ಕೆ ದೋಷ ತರಿಸ್ಬಾರ್ದು. ದೋಷ ಕಂಡ ತಕ್ಷಣ ದೇವರು ಹಾಲಲ್ಲಿ ಒಂದು ಕಪ್ಪು ಕಾಣಿಸ್ತಂದ್ರೆ ಹಾಲಲ್ಲ ಅಂತಾನೆ ಅರ್ಥ. ಆ ಭಾಗ ಏನದು ಅಲ್ಲ, ಹಾಯ್ದು ಸೇರಿದ್ದು ಹಾಲೆಲ್ಲ ಸಾಧ್ಯ ಇಲ್ಲ. ಹಾಗೆ ಆ ಭಾವನೆ ಇರೋದು ಆಮೇಲೆ ಅದು ಅತಿ ಒಂದು ದೇವರಿಲ್ಲ ಒಂದು ಗುಂಪು ಹೇಗಿದೆಯೋ ಇವತ್ತು, ದೇವರಿಲ್ಲ ಅಂತ ಹೇಳಿ ವಾದ ಮಾಡ್ತಾರೋ, ಕಂಡವರು ದೇವರು ಅಂತ ಜನ ಇದ್ದಾರೆ. ಮಾತೆತ್ತಿದ್ರೆ ದೇವರು ಒಂದು ಬಿಡ್ತಾರೆ. ಮುಂದೆ ಜನಕ್ಕೆ ಎಷ್ಟೋ ದೋಷ ಗೊತ್ತಿದ್ರು ದೇವ್ರದ್ದು ಎಷ್ಟು ತಪ್ಪು ಇವೆಲ್ಲ ಕೂಡ. ಯಾರು ಏನ ಅಂದ್ರೆ ಕೃಷ್ಣದೇ ತಪ್ಪು, ಒಟ್ಟು ಕೃಷ್ಣದೇ ತಪ್ಪು, ಅವರಲ್ಲ. ಅದೇನರ್ಥ ಈಗ? ಏನರ್ಥ? ಇಷ್ಟು ಜನಕ್ಕೆ ತೋರಿಸ್ಬೇಕಾಗಿದೆ. ಅಯೋಗ್ಯರು ಎಷ್ಟೊಂದು ಏನ್ ತೋರಿಸಿದ್ರು ಒಪ್ಪೋದಿಲ್ಲ ಅಂತ ತೋರಿಸ್ಬೇಕಾಗಿತ್ತು. ಗೊತ್ತಾಯ್ತಾ? ಇದು ಬಾಯಲ್ಲಿ ಹೇಳಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಉದಾಹರಣೆಗೆ ಡಾಕ್ಟರ್ ತಮಾಷೆ ಮಾಡ್ತಾರೆ, ಬೇವಿನ ಬೀಜ ಹಾಕಿ, ಬೆಲ್ಲದ ಕಟ್ಟೆ ಕಟ್ಟಿ, ಜೇನುತುಪ್ಪ ಹಾಕಿ, ಅದು ಸಿಹಿ ಹಣ್ಣು ಕೊಡುತ್ತಾ ನಿಮ್ಗೆ? ತೋರಿಸ್ಬೇಕು. ಬೆಲ್ಲದ ಕಟ್ಟೆ ಕಟ್ಟಿ ಜೇನನ್ನ ಹಾಕಿದ್ರು ಕೂಡ ಬೇವಿನ ಬೀಜದಲ್ಲಿ ಬರೋದೇನದು ಅದು ತೋರಿಸ್ಬೇಕಾಗಿತ್ತು. ಅದಕ್ಕೆ ಹಾಗೆ ಮಾಡಿ ಪ್ರಾಕ್ಟಿಕಲ್ ತೋರಿಸ್ಬೇಕಾದ. ಇದು ಈ ರೀತಿ ಹೇಳಿದ್ರೆ ಕೃಷ್ಣ ನಿಂದೆ ತಪ್ಪು ಬಿಡು, ಯಾಕೆ ನೀನು ವಿಶ್ವರೂಪ ತೋರಿಸ್ಬಿಟ್ಟು ಸರಿ ಹೋಗ್ತಿತ್ತು ಅಂತ. ಸರಿ ಹೋಗ್ಲಿಲ್ಲ ನೋಡು, ತೋರಿಸ್ಬೇಕಾಗಿತ್ತು. ಅರ್ಥ ಆಯ್ತಾ? ಅಷ್ಟೇ ಕಾರಣ. ಇವತ್ತು ಉದಾಹರಣೆಗೆ ಚಿಕ್ಕ ಮಕ್ಕಳಿಗೆ ಹೇಳ್ಬೇಕಾಗಿದೆ, ಅನ್ನ ಆದಾಗೆ ಕಲ್ಲು ಬೇಯೋದಿಲ್ಲ ನೋಡಪ್ಪ ಅಂತ ಹೇಳಿದ್ರೆ ತಕ್ಷಣ ಅರ್ಥ ಆಗೋದಿಲ್ಲ. ಕಾರಣ ನೀನೇ ಹಾಕು, ನೀರು ತೋರಿಸಿದಿಲ್ಲ, ನೀರು ಉಪ್ಪು ಹಾಕು ಹೇಳಿಲ್ಲ ಅವರು. ಉಪ್ಪು ಹಾಕು ಹೇಗಿದೆ ಅಂತ ಕೇಳಿದ್ರಲ್ಲ, ಹಾಗೆ ಒಂದು 2 ದಿವಸ ಬೇಯಿಸಪ್ಪ, ಏನಾರು ಆಯ್ತಾ ಅದರಲ್ಲಿ? ಏನ್ ಗೊತ್ತಾಯ್ತಾ ಈಗ? ಆದ್ರೆ ಇದೇನಾಗಿದೆ, ಬೇಳೆ ಫಸ್ಟ್ ಕ್ಲಾಸ್ ಬೆಂದ್ಬಿಟ್ಟು, ಅಕ್ಕಿ ಬೆಂದ್ಬಿಟ್ಟು. ಅದು ಯೋಗ್ಯತೆ ಇಲ್ಲದೆ ಹೋದ್ರೆ ಅದೇ ಟ್ರೀಟ್ಮೆಂಟ್ ಇದು ಕೊಟ್ರೆ ಉಪಯೋಗ ಇಲ್ಲ. ಅದೇ ಹೀಟಿಗೆ ಅನ್ನ ಆಗ್ತಿತ್ತು, ಆ ಹೀಟಿಗೆ ಅದೇ ಹಾಗೆ ಕೂತಿತ್ತು, ಕಲ್ಲು ಕೂತಿದ್ದೆ ಅಂತ ಹಾಕಿ ಕೂತ್ಬಿಟ್ಟಿತ್ತು. ಇದೆಲ್ಲ ತೋರಿಸ್ಬೇಕಾಗಿತ್ತು. ದೇವರ ಅದು ತೋರ್ಸಕ್ಕೆ ನಾನು ಅವತಾರ ಮಾಡಿ ಬಂದು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೆ. ಗೊತ್ತಾಯ್ತಾ? ಪ್ರಹ್ಲಾದ ಉಳಿದವರಾಗಿದ್ರೆ ಪ್ರಹ್ಲಾದ ಶಿಕ್ಷೆ ಕೊಟ್ರೆ ಹಾಳಾಗೋಲಿದ್ರು, ಹೊಡಿಸೋಣ ಸಾಯೋದಕ್ಕಿಂತ ಆಗ್ಲಿ ಬಿಡಯ್ಯ ಅಪ್ಪ ನೀನೇ ದೇವರನ್ನು ಮುಗಿದು ಹೋಗ್ತಿದ್ರು. ಒಪ್ಲಿಲ್ಲ ಪ್ರಹ್ಲಾದ.
ಕೊಲ್ಲಾಗಿದ್ರೆ ಕೊಲ್ಲು, ನಾನದು ಬಿಡೋದಿಲ್ಲ. ಇಲ್ಲ ಕಾಂಪ್ರಮೈಸ್ ಮಾಡ್ಕೋತಿದ್ದ ಆತ. ಆ ಭಕ್ತಿ ಏನಾಯ್ತು ಈಗ ಟೆಸ್ಟ್ ಆಯ್ತು. ಎಲ್ಲಿಗೆ ಹೋದ ಗೊತ್ತಾ, ಇಷ್ಟೊತ್ತು ಕೂಡ ಬೇರೆಯವ್ರು ಕೊಡ್ಸಕ್ತಾ ಇದ್ದಾರೆ, ಬೇರೆಯವ್ರಿಗೆ ಹೇಳ್ದೆ ಕೊಂದ್ಬಿಡಿ ಅಂತೇಳಿ. ಈಗ ತಾನೇ ಕೊಲ್ಲಕ್ ಹೊರಟ, ಗೊತ್ತಾಯ್ತು. ಆಗ ದೇವ್ರು ಗೊತ್ತ. ಪ್ರಹ್ಲಾದನ ಭಕ್ತಿ ಆಗಲೂ ಕೂಡ, ಅಪ್ಪ ನಿನ್ನ ಬುದ್ಧಿ ಇಲ್ಲ, ತಪ್ಪು ಮಾಡ್ತಿದ್ದೀನಿ ನೀನೀಗ, ಗೊತ್ತಾಯ್ತು. ಕಂಬದಲ್ಲಿ ಇದ್ದಾನೆ ಯಾಕಿಲ್ಲ ನೋಡು ಅಂತ ಹೇಳ್ತಾ. ಅದೇನು ಕೈಲಿ ಹಿಡ್ಕೊಂಡಿದ್ದಾನೆ, ನಾಳೆಗಿಲ್ಲ ಟೈಮ್ ಕೊಟ್ಟಿಲ್ಲ, ಇದು ಹೊಡಿತೇನೆ ಕಂಬ, ಬರೋದು ನಿನ್ ತಲೆ ಹೊಡಿತೇನೆ. ಶೇಕ್ ಆಗಿ ಆರಾಮ ಓಡೋಗಳ ತೋರಿಸ್ಬಿಟ್ಟು ಓಡೋಗ್ಬಿಡಿದ್ರೆ ಪ್ರಹ್ಲಾದ ಅಲ್ಲೇ ರೀತಿದ್ದಾನೆ. ಇದೇನಿದು ದೀಕ್ಷೆ, ಈ ದೀಕ್ಷೆ ಬರುತ್ತೆ. ಈ ದೀಕ್ಷೆ ಸುಮ್ಮನೆ ಬರೋದಿಲ್ಲ. ಯಾವಾಗ ಬರುತ್ತೆ ಇದು? ಅನುಭವ ಪ್ರಮಾಣಗಳಿಂದ ಗಟ್ಟಿ ಆದ್ರೆ ಮಾತ್ರ ಬರುತ್ತೆ. ಗಟ್ಟಿ ಆಗ್ಲಿಕ್ಕೆ ಏನು ಬೇಕು? ಸ್ವರೂಪ ಯೋಗ್ಯತೆ ಬೇಕು, ಇರೋದು ಸಾಧ್ಯ. ಯಾವ್ದು ಯಾರು ಇಗ್ನೋರ್ ಮಾಡಿದ? ಇಗ್ನೋರ್ ಮಾಡ್ಲಿಲ್ಲ, ಎಷ್ಟು ಹೇಳಿದೆ, ತುಂಬಾ ಸತ್ಯ ಹೇಳಿದೆ. ಪ್ರತಿ ಕಲ್ಪದಲ್ಲೂ ಕಂಬದಲ್ಲಿ ಬಂದಿಲ್ಲ. ಆದ್ದರಿಂದ ಅಲ್ಲಿ ಬೇರೆ ರೀತಿ ವಿಷ್ಣು ಪುರಾಣದಲ್ಲೂ ಬೇರೆ ಹೇಳ್ತಾರೆ, ಹರಿವಂಶದಲ್ಲೂ ಬೇರೆ ಹೇಳ್ತಾರೆ. ಯಾಕಂದ್ರೆ ಮತ್ತೆ ನಡೆಯುತ್ತೆ. ನರಸಿಂಹ ಕೆಲವತ್ತ ಕೃಷ್ಣಾವತಾರ ಒಂದ್ ಸತ್ಯನೇ ಆಗಿದ್ದು, ರಾಮಾವತಾರ ಒಂದೇ ಸತ್ಯ ಆಗಿರೋದು. ನರಸಿಂಹಾವತಾರ ಪ್ರತಿ ಮನ್ವಂತರಂ ಪ್ರಾಯ ಪ್ರಹ್ಲಾದಾದ್ಯ ಬಭೂವಿರಿ. ಪ್ರತಿ ಮನ್ವಂತರದವ್ರು ಪ್ರಹ್ಲಾದರ ಕಥೆ ಬರೋದ್ರಿಂದ ತುಂಬಾ ಸತ್ಯ ಆಗಿದೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಇದು ಕಾಲಿತ್ತೆ ವಾಮನಾವತಾರಲ್ಲಿ ಒಂದ್ ಸತ್ಯ ಬಲಗಾಲ ಮೇಲೆ ಕೆತ್ತ, ಎಡಗಾಲ ಮೇಲೆ ಕೆತ್ತ, ಗೊತ್ತಾಯ್ತಾ? ದೇವರಿಗೆ ಎಡಗಾಲ ಬಲಗಾಲ ಭೇದ ಇಲ್ಲ ತೋರಿಸ್ಬೇಕಾಗಿದೆ. ಬರೀ ಒಂದೇ ಕಾಲಿರ್ತೀನಿ, ಇದ್ರಲ್ಲಿ ಕಾಲ ಯಾರೋ ಸರಿ ಇಲ್ಲ ಅಂತ ನಮ್ ಜನ ಬರೀ ಇರ್ತಾರೆ ಇರ್ತಾರೆ. ದೇಶದ ಹ್ಯಾಂಗಲ್ಲೆಲ್ಲ ನೋಡ್ತಾರೆ. ಏನ್ ಆಲ್ರೌಂಡ್ ಕೆಲವಿರ್ತಾರೆ, ಒಂದ್ ಕಡೆ ಹೊಡೆ ಅಭ್ಯಾಸ ಮಾಡಿರ್ತಾರೆ, ಸ್ವಲ್ಪ ಸೇರ್ಬೇಡ ಔಟ್ ಆಗ್ಬಿಡ್ತಾರೆ. ಅವ್ರು ಅಷ್ಟಕ್ಕೆ ಸೆಟ್ ಆಗ್ಬಿಟ್ಟಿರ್ತಾರೆ ಅಷ್ಟೇ. ದೇವ್ರು ಹಾಗಲ್ಲ. ಇಲ್ಲಿ ಯಾಕೆ ಇದೇ ಗೊತ್ತಾಗಿಲ್ಲ, ಅದೇ ಗೊತ್ತಾಗುತ್ತೆ ಅಂತ. ಈ ಕಲ್ಪದ್ದೇ ಗೊತ್ತಿಲ್ಲ, ಅದೆಲ್ಲ ಯಾಕೆ ಹೇಳ್ತಾರೆ? ಅದಕ್ಕೆ ಎಷ್ಟಿದೆ ಗೋಲರಾಮಾಯಣ, ಶತಕೋಟಿ ಶ್ಲೋಕ ಇದೆ, ಆಯ್ತಾ? ನಾನು ಹೇಳಿದ್ದು ಇದೆ, ಓದರಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಈಗ ಎಲ್ಲ ಹೇಳಿದ್ದಾರೆ. ಮಹಾಭಾರತ ಮೊದಲಿದ್ದ 60 ಲಕ್ಷ, ಒಟ್ಟು 60 ಲಕ್ಷ ಶ್ಲೋಕ ದೇವತೆಗಳು ತಗೊಂಡೋಗ್ಬಿಟ್ಟಿರ್ತದ. ಇದು ಯಾರು ಇದನ್ನೇ ಓದೋದಿಲ್ಲ, ಅದ್ರ ಯಾರು ಓದ್ತಾರೆ? ಅರ್ಥ ಆಯ್ತಾ? ಈಗ ಎಲ್ಲ ಇದೆ, ನಾವು ಓದ್ದರೆ ಕೇಳ್ತಿದ್ದೇವೆ ಅಷ್ಟೇ. ಇವತ್ತು ವಿವರಿಂದ ಪ್ರೈಮರಿ ಸ್ಕೂಲ್ ಹುಡುಗ ಯಾವ್ದಕ್ಕೆ ಕೇಳಿದ್ರೆ ಹೇಳಿ, ಅದ್ರ ಮುಂದೆ MSc ಅದೇ ಇರೋದು. ಅಲ್ಲಿ ಹೋಗ್ಬೇಕಷ್ಟೇ, ನೋವಾಗ ಗೊತ್ತಾಗುತ್ತೆ. ಇಲ್ಲ ಅಂತಲ್ಲ, ಎಲ್ಲ ಇದೆ, ನಾವು ಅದನ್ನು ಹುಡುಕ್ತಾ ಇಲ್ಲ ಅಷ್ಟೇ. ಗೂಗಲ್ ಅಲ್ಲಿ ಅಷ್ಟಿರೋದು ನಿಮ್ಗೆ ಗೊತ್ತಾಗುತ್ತೆ. ಚಾತ್ರಲ್ಲಿ ಎಷ್ಟಿರ್ಬೇಕು, ಗೂಗಲ್ ಎಷ್ಟು ಸಿಗುತ್ತೆ ನಿಮಗೆ? ತಲೆ ಕೆಟ್ಟ ಹೋಗೋದು ಸಿಗುತ್ತೆ. ಏನ ಅರೆ ಅದೇ ಅರ್ಥನೇ ಹೇಳ್ತಿರೋದು ಅವ್ರೀಗ. ಆ ವಾಕ್ಯ ಇಟ್ಕೊಂಡೆ ಹೇಳ್ತಾರೆ, ಗೊತ್ತಾಯ್ತಾ? ಅದೇ ವಾಕ್ಯನೇ. ಸ್ಮರ್ತವ್ಯೋ ಭಗವಾನ್ ನಿತ್ಯಂ ಇತ್ಯರ್ಥೇನೈವ ಹಿ ಕ್ವಚಿತ್. ಅದಕ್ಕೇನು ದೇವರ ಸ್ಮರಣೆ ಮಾಡಿ ನಿತ್ಯ ಸ್ಮರಣೆ ಮಾಡೋದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ಗುಣಗಳು ಯಾರಲ್ಲಿ ತುಂಬಾ ಜಾಸ್ತಿ ಇರುತ್ತಲ್ಲ, ಅದು ಯಾವಾಗ ಜ್ಞಾಪಕ ಬರ್ತಾವ. ಸ್ವಲ್ಪ ಇದ್ರೆ ಯಾವ್ರ ಜ್ಞಾಪಕ ಬರೋದಿಲ್ಲ. ದೇವರನ್ನ ನೆನೆಸೋದು ಯಾತಕ್ಕೆ ಭಾರಿ ಸುಲಭ ಅಂದ್ರೆ, ಪ್ರತಿ ಗುಣನೂ ಆತಲ್ಲಿ ನೆನಪಾಗುತ್ತೆ. ಎಲ್ಲ ಗುಣ ಇದೆ. ಉಳಿದವ್ರು ಎಲ್ಲ ಕಾಲಕ್ಕೆ, ವೈದ್ಯರು ಯಾವಾಗ ಎಲ್ಲ ಕಾಲ ನೆನಪಾಗೋದಿಲ್ಲ, ರೋಗ ಬಂದರೆ ಮಾತ್ರ, ಗೊತ್ತಾಯ್ತಾ? ದೇವ್ರಿಗೆ ಎಲ್ಲಾ ಗುಣ ಇರೋದು, ಏನೇ ಸಮಸ್ಯೆ ಬಂದ್ರು ಏನ್ ನೆನಪಾಗ್ಬೇಕು ನಮಗೆ. ನಮಗೆ ಆಗ್ತಾ ಇಲ್ಲ, ಯಾಕಂದ್ರೆ ಗೊತ್ತಿಲ್ಲ ಗುಣ ಇದೆ ಅಂತ ಗೊತ್ತಿಲ್ಲ ನಮ್ಗೆ. ಅರ್ಥ ಆಯ್ತಾ? ಇದು ನಾವು ಮಾಡ್ತಿರತ್ತು. ದ್ವೇಷಾದಿವ ಗುಣಾನಾಹ ಪುರಾಣೇ ಕೃದ್ಧ ವಾಕ್ಯವತ್. ಕೆಲವು ಕಡೆ ಹೇಳಿದಾರಲ್ಲ, ಪುರಾಣದಲ್ಲಿ ದೋಷ ಹೇಳಿದಾರಲ್ಲ ದೇವರಿಗೆ ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ತಾರೆ. ಹೇಗೆ ಹೇಳಿದ್ದಾರೆ ಗೊತ್ತಾ? ನೋಡು, ದೋಷ ಅಂತ ನೀನು ಕಾಣೋದ್ರಲ್ಲೇ ದೋಷ ಇಲ್ಲ ಅಂತ ನೋಡು ತೋರಿಸ್ಬೇಕಾಗಿ. ಅದಕ್ಕೆ ಹೇಳ್ತಾರೆ. ಹೇಗೆ ಅಂದ್ರೆ, ಯಥಾ ಕೃದ್ಧ ಪಿತಾ ಪುತ್ರ ಮರ ಇತ್ಯಾಕ್ಷೇಪ ಪೂರ್ವಕ. ಭಾರಿ ಸಿಟ್ಟು ಬಂದಿದೆ ಮಗನ ಮೇಲೆ. ಹೇಳ್ತಾನೆ, ಮರ ಅಂದ್ರೆ ಏನು? ಸಾಯಿ ಅಂತ. ಅಮರ ಸಾವಿಲ್ದವ್ರು, ಮರ ಸಾಯಿದೆ. ಸಿಟ್ಟು ಬಂದ್ ಮಗನ ಮೇಲೆ. ಏನ್ ಹೇಳಿದ್ರೆ ಕೇಳ್ತಾ ಇಲ್ಲ, ಬೇಕಾಷ್ಟು ಬೇಯಿದ್ದಾರೆ. ಮರ ಸಾಯಿ ಅಂತ. ಅವನೇನ್ ಮಾಡಿದೆ, ಹೇಗೆ ಸತ್ತ ಹೋಗ್ಬಿಟ್ಟ. ನೋಡಿದ್ರೆ ಅವ್ರ ಅಪ್ಪ ಬೈದ ಸತ್ತೋರು, ಅಪ್ಪನ ಕೇಸ್ ಹಾಕಿದ್ರು. ಗೊತ್ತಾಯ್ತಾ? ಆಕ್ಚುಲಿ ಅಪ್ಪನ ಉದ್ದೇಶ ಅದಲ್ಲ. ಬಾಯಿಲಿ ಏನ್ ಹೇಳ್ತಿದಾರೋ ಅವನು ಸಾಯಿ ಅಂತ ಹೇಳ್ತಾರೆ. ಆಕ್ಚುಲಿ ಸಾಯಿ ಅಂತ ಅರ್ಥ ಅಲ್ಲ. ತಪ್ಪು ಮಾಡಬೇಡ, ಸತ್ತೋಗ್ತಿ ನೋಡು ಅಂತ ಅರ್ಥ ಅದಕ್ಕೆ. ಇವ್ರ ಅರ್ಥ ಏನ್ ಮಾಡಿದ್ರು, ಸಾಯಿ ಅಂತ ಅಪ್ಪನೇ ಹೇಳ್ಬಿಟ್ಟ, ಅದ್ರ ಮಗ ಸತ್ತೋಗ್ಬಿಟ್ಟ. ಆದ್ರೆ ಅವನು ಅಪ್ಪನ ಹೆಂಗ್ ಮಾಡಿ ಅಂತ ಕೇಳಿದಾಗ ಅಲ್ಲ, ಅದಕ್ಕೆ ಅಂತ ಹೇಳಿದ್ದು ಈ ಅರ್ಥದ. ದೋಷಗಳಂತ ದೋಷ ಹೇಳೋದಕ್ಕೆ ಹೋಗ್ತಿಲ್ಲ, ದೋಷ ಅಲ್ಲ ಅಂತ ತೋರಿಸ್ಬೇಕಾಗಿದೆ. ಹಾಗೆ ಹೇಳ್ತಾ ಇದ್ದಾರೆ. ಪ್ರೋಕ್ತಸ್ಯ ಅನ್ಯಸ್ಯ ಕೃತ್ಯರ್ಥಂ ವದತ್ತೇವಂ ಪುರಾಣಗಂ. ಉಳಿದವ್ರಿಗೆ ಹೇಳ್ತಾರೆ ಅಲ್ಲ ಅಂತ ಹೇಳಬೇಕಾಗಿದೆ. ಅದಕ್ಕೆ ಹೇಳಿದ್ರೆ ಹೊರತು ನಿಜವಾದ ಅರ್ಥ ದೋಷ ಹೇಳೋದಕ್ಕೆ ಹೊರಟಿಲ್ಲ. ಇದ್ರ ತರ ಹೇಳೋದಕ್ಕೆ ವಾಕ್ಯಂ ಶ್ರುತಿ ವಿರೋಧೇನ ಸ್ವವಿರೋಧೇನ ಚಾಂಜಸ. ಶ್ರುತಿಗಳಿಗೆ ವಿರುದ್ಧ
ತನ್ನ ಮಾತಿಗೆ ವಿರುದ್ಧ ಪುರಾಣದ ಮಾತುಗಳಾದ್ದರಿಂದ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಥ. ಗುರುದವ್ರು ಯಾರೇ ಕೇಳಿದ್ರೆ ಹೇಳ್ತಾರೆ, ಬುದ್ಧಿ ಇದೆಯೇನ್ರಿ ನಿಮಗೆ, ಯಾವ್ದಾರ ಮಗನ ಸಾಯಿ ಅಂತ ಹೇಳ್ತಾರ? ಇನ್ನೇನೋ ತಪ್ಪು ಕೆಲಸ ಮಾಡಿದ್ದಾರೆ ಬೈದಿರ್ತಾರೆ ಅಷ್ಟೇನೆ. ಹುಡುಗರಿಗೆ ಅವ್ರು ಮೊಡೆ ಇಲ್ಲ, ಅವರು ಸಿಂಪಲ್ ಲಾಜಿಕ್ ಉಪಯೋಗಿಸ್ತಾರೆ. ಏನದು, ಎಲ್ಲರೂ ಅಪ್ಪ ಮಗನ ಹೊಡಿತಾರ, ಹಾಗೆ ಹೇಳ್ತಾನ? ಹೇಳಿಲ್ಲ. ಅದೇನೋ ಮಾಡಿದ್ದಕ್ಕೆ ಹೇಳ್ತಾನೆ, ಸರಿಯಾಗಿ ಕೇಳಿ ಗೊತ್ತಾಗುತ್ತೆ ಅಂತ. ಒಳ್ಳೆ ಮಗ ಏನ್ ಮಾಡ್ತಾನ ಗೊತ್ತಾ, ಅದು ಬಿಟ್ಟು ಬಿಡ್ತಾನೆ. ಹಾಗೆಲ್ಲ ಬೇಡಪ್ಪ, ಹಾಗಿದ್ರೆ ಅದು ಮಾಡೋದಿಲ್ಲ ಬಿಡು ಅಷ್ಟೇ. ಅರ್ಥ ಆಯ್ತಾ? ಅವ್ರಿಗೆ ಅರ್ಥ ಆಯ್ತು, ತಂದೆ ಟೋನ್ ಅರ್ಥ ಆಯ್ತು. ಅವ್ನು ಅಷ್ಟೊತ್ತು ಹೇಳಿದ್ರೆ ಅರ್ಥ ಆಗಿರ್ಲಿ, ಈ ರೀತಿ ಹೇಳಿದಾಗ ಅರ್ಥ ಆಯ್ತು. ಎಲ್ಲ ಮಕ್ಕಳು ಹೆಂಗ್ ಮಾಡ್ಕೊಂಡಿರ್ತಾರೆ ಅಂತ ನೋಡಿದಿರ ಎಲ್ಲರೂ ನೀವೀಗ? ಇಲ್ಲ. ಕಾರಣ ಏನಂದ್ರೆ ಯಾರು ಮಾತು ಅನ್ನೋದ್ರ ಮೇಲೆ ಅರ್ಥ ಆಗುತ್ತೆ. ಅವ್ರಿಗೆ ಬೈದ್ರು ಅಂದ್ರೆ ಒಳಗೆ ಏನೋ ಬೇರೆ ಅರ್ಥ ಇರುತ್ತೆ ಅಂತ ಅರ್ಥ. ಕೇಳಿ ಕೇಳಿ ಕೇಳ್ತಾನೆ ಇದ್ದೀರಿ. ಹಾ ಅಲ್ಲಿ ವಾಕ್ಯ ಪಟ್ಟಿರೋದೇನು ಗೊತ್ತಾ, ಇದು ಸಂಬಂಧಪಟ್ಟಂತೆ ಕೋಟ್ ಮಾಡಿದ. ವೃದ್ಧೌಚ ಮಾತಾಪಿತರು, ಮುದುಕರಾಗಿರೋ ತಂದೆ ತಾಯಿಗಳು, ಸಾಧ್ವಿ ಭಾರ್ಯ, ಒಳ್ಳೆ ಪತಿವ್ರತಿಯಾದ ಹೆಂಡತಿ, ಸುತಃ ಶಿಶು, ಚಿಕ್ಕ ಮಗ ಇದ್ದ. ಇಷ್ಟು ಜನಗಳಿದ್ದಾಗ ರಕ್ಷಣೆ ಮಾಡೋ ಕರ್ತವ್ಯ ಇವನಿಗಿದೆ. ಅಪ್ಯಕಾರ್ಯ ಶತಂ ಕೃತ್ವ ಕರ್ತವ್ಯ ಮಧುರ ಬ್ರವಿ. ಆಗ ಮಾಡಬಾರದನ್ನು ಮಾಡಿಯಾದರೂ ಅವರನ್ನೇ ರಕ್ಷಣೆ ಮಾಡುವ ಹೇಳ್ತಾರೆ. ಗೊತ್ತಾಯ್ತಾ? ಮಾಡಬಾರದು ಮಾಡಿಯಾದರೂ ಕೂಡ ರಕ್ಷಣೆ ಮಾಡು. ಮಾತಲ್ಲಿ ಸ್ವಾರಸ್ಯ ಇಲ್ಲಿ ಹುಡುಕ್ತಿದ್ರು ನೋಡಿ ಅಂತ ಹೇಳಿ ಯೋಚನೆ ಮಾಡಿ. ಯಾಕೆ ಕೋಟ್ ಮಾಡಿದ್ರು, ಏನ್ ಅರ್ಥ ಇದೆ? ಅವ್ರು ಹೇಳಿದ್ರು ಅಲ್ಲ, ಇಲ್ಲಿ ಪೂರ್ವ ಪಕ್ಷ ಹುಡುಕದ ಪಾಯಿಂಟ್ ಅಂದ್ರೆ ಅಪಿ ಅಕಾರ್ಯ ಶತಂ ಕೃತ್ವ, ಮಾಡಬಾರ್ದ 100 ಕೆಟ್ಟ ಕೆಲಸ ಮಾಡಿದ್ರು ಪರವಾಗಿಲ್ಲ, ಇವರು ಜೋಪಾನ ಮಾಡು ಅಂತ ಹೇಳ್ತಾ ಇದ್ರು. ಈ ಮಾತಿಗೆ ಕೆಟ್ಟ ಕೆಲಸ ಮಾಡುವಂತ ತಾತ್ಪರ್ಯ ಅಲ್ಲ, ಇವರು ರಕ್ಷಣೆ ಮಾಡುವಂತ ತಾತ್ಪರ್ಯ. ಅದಕ್ಕೆ ತಂದೆ ಮಗನಿಗೆ ಆ ಮಾತು ಹೇಳ್ಬೇಕಾದ್ರೆ ಒಳ್ಳೆಯವನಾಗುವಂತ ಅರ್ಥನೇ ಹೊರತು ಸಾಯಿ ಅಂತ ಅರ್ಥ ಅಲ್ಲ. ಆ ಶ್ರುತಿ ವಾಕ್ಯ ಇದೆಯಲ್ಲ, ಪುರಾಣ ಮನುಸ್ಮೃತಿ ವಾಕ್ಯ ಅದು. ಆ ಮನುಸ್ಮೃತಿ ಅಂದ್ರೆ ಅಲ್ಲಿ ಹೇಗೆ ಅಕಾರ್ಯ ಶತಂ ಕೃತ್ವ ಅನ್ನೋದಕ್ಕೆ 100 ಅಲ್ಲಿ ಕೆಟ್ಟ ಕೆಲಸ ಮಾಡಿದ್ರು, ಗೊತ್ತಾಯ್ತಾ, ಸರಿ, ಅದನ್ನ ಅಲ್ಲಿ ವಿಧಿ ಅಲ್ಲಲ್ಲ, ಅದು ದ್ವೇಷದಿಂದಾದ್ರೂ ಮುಕ್ತಿ ಮಾಡು, ದೇವ್ರ ನೆನಪು ಮಾಡಕಯ್ಯ ಅಂತ ಕೆಲಸ ಹೇಳ್ತಾರೆ. ಯಾಕೆಂದ್ರೆ ದೇವ್ರ ನೆನಪಾಗುತ್ತಾರೆ ಕೊನೆ ಪಕ್ಷ. ಅರ್ಥ ಆಯ್ತಾ? ಅದು ಸಂಧ್ಯಾ ಸುಮ್ಮನೆ ನೋಡೋರಿಗೆ ಯಾರು ನೀರಾರು ಚಲ್ಲಯ್ಯ ಮಾರೆ ಈ ಕಡೆಯಿಂದ ಆ ಕಡೆಗೆ ನೋಡೋರು ಕನಿಷ್ಠ ಪಟ್ಟಿ ಏನ್ ತಿಳ್ಕೊತಾರೆ, ಸಂಧ್ಯಾನ ಮಾಡೋಕೆ ತಿಳ್ಕೊತಾರೆ, ಅಷ್ಟಾದ್ರೂ ಮಾಡು ಅಂತ ಹೇಳ್ತಾರಲ್ಲ ಹಾಗೆ. ಮನೆಯಲ್ಲಿ ಕೆಲವರು ಇರ್ತಾರೆ, ಮನೆಯಲ್ಲಿ ಸ್ಮೋಕ್ ಮಾಡ್ಬೇಡ್ರಿ, ಮಕ್ಕಳೆಲ್ಲ ಕಲ್ತು ಬಿಡ್ತಾರೆ ಅಂತಾರಲ್ಲ ಹಾಗೆ. ಹೊರಗೆ ಸ್ಮೋಕ್ ಮಾಡಿ ಅಂತ ಅರ್ಥ ಅಲ್ಲ ಅದಕ್ಕೆ. ಮಾಡಬೇಡಿ, ಮಾಡಿದ್ರೆ ಕೆಟ್ಟ ಹೋಗ್ತಾರೆ ಅಂತ ತಾತ್ಪರ್ಯ ಇರೋ ಹೇಳೋ ರೀತಿ ಹಾಗೆ, ಬೇರೆ ಅಲ್ಲ. ಸ್ಮರಣೆ ಬಿಡಬೇಡ, ಇಲ್ಲಿ ಅಷ್ಟೇ. ಎಂಥ ಪ್ರಸಂಗ ಬರಲಿ ಸ್ಮರಣೆ ಬಿಡಬೇಡ. ದೇಶ ಬಂದ್ರೂ ಪರವಾಗಿಲ್ಲ, ದೇವ್ರ ಸ್ಮರಣೆ ಬಿಡಬೇಡ. ಇಲ್ಲಿ ತಾತ್ಪರ್ಯ ಸ್ಮರಣೆ ಬಿಡಬೇಡ ಹೊರತು ದೇಶ ತಾತ್ಪರ್ಯ ಅಲ್ಲ. ಅದೆಲ್ಲ ಹಾಗೇನೆ. ಆದಿವ್ಯಾಧಿ ಬಂದಾಗ ಅಂತ ಅರ್ಥ ಅಲ್ಲ, ಆದಿವ್ಯಾಧಿ ಬಂದಾಗ್ಲೂ ಹಾಗೆ ಮಾಡು ಅಂತ ಹೇಳಿದಾಗ ಉಳಿದಂತೆ ಮಾಡ್ಬೇಕು ಅಂತ ಅರ್ಥ. ಮಾತನ್ನ ಅರ್ಥ ಹಾಗೆ ಮಾಡ್ಕೋಬೇಕು ಅಂತ ತೋರಿಸಿದ್ದಾರೆ. ಬಹ್ವಾಗಮ ವಿರೋಧಾಚ್ಯ ನ ದ್ವೇಷಾನ್ ಮುಕ್ತಿ ವಾಚಕ. ಬಹ್ವಾಗಮಗಳು, ಬಹುವಾಗಮದ 2 ಅರ್ಥ. ಬಹು ಅಂದ್ರೆ ಪೂರ್ಣ, ಒಳ್ಳೊಳ್ಳೆ ಶಾಸ್ತ್ರಗಳಲ್ಲಿ ಎಂದೂ ಮಾತು ಬಂದಿಲ್ಲ, ಅಥವಾ ಹೆಚ್ಚು ಆಗಮಗಳಲ್ಲಿ ಆ ಮಾತು ಯಾರು ಹೇಳಿಲ್ಲ. ಒಂದೊಂದು ಎಲ್ಲೋ ವಾಕ್ಯ ತಗೊಂಡು ಏನ್ ಮಾಡ್ಕೊಡೋದು ನೀನು? ಈಗ ಅದರಂತೆ ಮನೆಯಲ್ಲಿ ಇದ್ ಮಾಡ್ತಾರೆ, ಮನೆ ಬಿಟ್ಟು ಹೋಗ್ತೇನೆ ಅಂತ ಹೊರಟ್ಬಿಟ್ರೆ ತಾಯಿ ಏನ್ ಮಾಡ್ತಾಳ ಅಂತ ಬಂದು ಕೂತ್ ಬಿಡ್ತಾಳ ಬಾಗ್ಲಲ್ಲಿ. ನಾನು ತುಳ್ಕೊಂಡು ಹೋಗು ಬೇಕಾದ್ರೆ. ಕೆಲವು ತುಳ್ಕೊಂಡು ಹೋಗೋ ಮಕ್ಕಳು ಇರ್ತಾರೆ, ಇಲ್ಲೇ ದೊಡ್ಡದೇನಲ್ಲ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಹಾಗೆ ಹೋಗಲ್ಲ ಅಂತ. ಈ ಕಡೆ ಎದ್ ಬಂದ್ರೆ ಹೋಗ್ತಾರ, ಅದು ಬೇರೆ. ಅವ್ರಿಗೆ ಆ ಮೆಂಟಾಲಿಟಿ ಅರ್ಥ ಆಗುತ್ತೆ. ತುಳ್ಕೊಂಡು ಹೋಗು ಅಂತ ಹೇಳ್ಬೇಕು, ಇಷ್ಟ ಹಾಕಿ ತುಡಿಯೋ ತಾತ್ಪರ್ಯ ಇಲ್ಲ. ನೀನ್ ಹೋಗಬೇಡ ಅಂತ ಹೇಳೋದಕ್ಕೆ ಆಕೆ ಹೇಳಿದ ಮಾತು ಅಷ್ಟೇ. ಇಂಥ ಮಾತಲ್ಲಿ ಹೇಗೆ ಅರ್ಥ, ದೇಶದಿಂದ ಸ್ಮರಣೆ ಮಾಡು ಅಂತ ಕೇಳಿದ್ರೆ ಸ್ಮರಣೆ ಮಾಡುವ ತಾತ್ಪರ್ಯ ಹೊರತು ಏನಲ್ಲ. ಬಿಡಿ, ಇವೆಲ್ಲ ಅರ್ಥ ಆಗಿದೆ. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ವಾಕ್ಯ ಇದೆ. ಡೋಂಟ್ ಡ್ರೈವ್ ಅಂತ ಅರ್ಥ ಅದಕ್ಕೆ ಏನರ್ಥ? ಅದಕ್ಕೆ ಡೋಂಟ್ ಡ್ರಿಂಕ್ ಮಾಡಿದ ಡ್ರೈವ್ ಮಾಡಬೇಡ ಅಷ್ಟೇ ಹೊರತು ನೀನು ಡ್ರೈವ್ ಮಾಡಬೇಡ ತಾತ್ಪರ್ಯ ಅಲ್ಲ. ಅರ್ಥ ಆಯ್ತಾ ಈಗ? ಅದೇ ರೀತಿನೇ ತಾತ್ಪರ್ಯ ದ್ವೇಷದ ಎಲ್ಲೆಲ್ಲಿ ಹೇಳಿದ್ದಾರೋ ಅಲ್ಲಿ ದ್ವೇಷ ಮಾಡುವಂತ ತಾತ್ಪರ್ಯ ಅಲ್ಲ.
ಗೊತ್ತಾಯ್ತಾ? ಗುಣಚಿಂತನೆಗೆ ಇಷ್ಟಾದ್ರೂ ಮಾಡು ಮೊದಲು. ಉದಾಹರಣೆ ಮಗುಮನೆಗಡೆ ಇದ್ದಾರೆ, ವೈಕುಂಠಕ್ಕೆ ಹೋದ್ರು, ಕಾಲಿಲ್ ಹೋದ್ರು ದೇವರನ್ನ, ಕಾಲಿಲ್ ಹೋದ್ರು. ಗೊತ್ತಾಯ್ತಾ? ದೇವ್ರು ಏನ್ ಮಾಡಿದ ಅದಕ್ಕೆ? ಯಾಕೆ ಗೊತ್ತಾ? ಅವ್ರ ಇಂಟೆನ್ಷನ್ ಏನಿತ್ತಲ್ಲಿ? ಏನಿತ್ತು? ಸರ್ವೋತ್ತಮ ಪ್ರೂವ್ ಮಾಡ್ಬೇಕಾಗಿತ್ತೆ ಹೊರತು ವಧಿಯ ಉದ್ದೇಶ ಅವ್ರಿಗೆ ಇರಲಿಲ್ಲ. ಅದಕ್ಕೆ ಅನುಗ್ರಹ ಮಾಡಿಬಿಟ್ಟು ಪರಮಾತ್ಮ. ಗೊತ್ತಾಯ್ತು? ದುರ್ಯೋಧನ ಕೂಡ ಹಾಗೆ ಮಾಡಿಲ್ಲ, ಇವ್ರು ಮಾಡಿದ್ರು. ಬಟ್ ಇಂಟೆನ್ಷನ್ ಏನಿದೆ ಇವರಿಗೆ ಅದೇ ಹೇಳ್ಬೇಕಾಗಿದೆ. ಕೃಷ್ಣ ಅರ್ಥ ಮಾಡ್ಕೊಂಡ ಸರ್ವೋತ್ತಮ. ಅದಕ್ಕೆ ಅವಾಗ ಬುದ್ಧಿ, ಅಯ್ಯೋ ಇಂಥ ಮಾಡಿಬಿಟ್ಟ, ಅದಕ್ಕೆ ಪಶ್ಚಾತ್ತಾಪ ಪಟ್ರು. ಗೊತ್ತಾಯ್ತಾ? ಸಾರಿ ಬಿಟ್ರು. ಅದು ಒದ್ದದ ಪಾಪ ಕಡಿಮೆ ಆಯ್ತು. ಆದ್ರೆ ಬಿಡ್ಲಿಲ್ಲ, ಜಾರ ಬೇಡದಾಗಿ ಹುಟ್ಟಿ ಅದು ಅನುಭವಿಸ್ತಾರೆ. ಆದ್ರೆ ಒಳ್ಳೆ ಅದಕ್ಕೆಲ್ಲ ಅಂದಂತ ವಸ್ತು ನರಕ ಆಗ್ಲಿಲ್ಲ. ಯಾಕೆಂದ್ರೆ ಒಳ್ಳೆ ದೃಷ್ಟಿಕೋನ ಇದೆ, ಅದರಿಂದ ದೋಷ. ಅರ್ಥ ಆಯ್ತಾ? ಯಾರೋ ಹೋಗ್ತಿದ್ದಾರೆ ಕೆಟ್ಟ ದಾರಿಯಲ್ಲಿ, ಹಿಂದಕ್ಕೆ ಕರಿಬೇಕಾಗಿ ಬರ್ತಾ ಇಲ್ಲ ಅವರು. ಅದಕ್ಕೆ ಒಂದೆಟ್ಟು ಒದ್ದಾರ ಹಿಂದಕ್ಕೆ ಕರ್ಕೊಂತ ಹೇಳ್ತಾರೆ. ಮುಂದೆ ಬಿದ್ದು ಬಿಡ್ತಾನೆ, ಹೋಗ್ಬಿಟ್ರು. ಅದು ಜೋರಾಗಿ ಒದ್ದಿತಾರೆ. ಸಿಟ್ಟು ಬರುತ್ತೆ, ತಾವೇ ನೋಡ್ತಾರೆ, ಬೀಳ್ತೀವಿ. ಅಯ್ಯೋ ಹೌದಾ, ಥ್ಯಾಂಕ್ಸ್ ಅಂತಾರೆ. ಹೊಚ್ಕೊಂಡು ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಹೊಚ್ಕೊಂಡು, ಯಾಕಂದ್ರೆ ಗುಣ ಇದೆ. ಉದ್ದೇಶ ಅವನು ಹೊಡೆಯೋದಲ್ಲ, ಸೇವೆ ಮಾಡೋದು. ಅವಾಗ ಕಾಣಿಸುತ್ತರ್ತೇನೆ ಅಂದ್ರೆ ಇದೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ, ಆಗಮದ ಮಾತುಗಳು ಅರ್ಥ ಮಾಡ್ಕೋಬೇಕಾದ್ರೆ ಬಹಳಷ್ಟು ಹುಷಾರ ಮಾಡ್ಕೋಬೇಕೆ ಹೊರತು ಮೇಲ್ನೋಟದ ಅರ್ಥ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಆದ್ದರಿಂದ ದ್ವೇಷದಿಂದ ಮುಕ್ತಿ ಅನ್ನೋ ಮಾತು ಎಲ್ಲಾರು ಬಂದಿದ್ರೆ ಅದಕ್ಕೆ ಅರ್ಥ ತಾತ್ಪರ್ಯ ನೆನಪು ಬರೋದಕ್ಕೊಂದು ಕಾರಣ ಮಾಡ್ಕೋ ಹೊರತು ಹೇಳಿದ್ರೆ ಹೊರತು ಬೇರೆ ಅರ್ಥ ಬಂದಿದೆ. ಎಲ್ಲಿ ಬಂದಿದೆ ಹೇಳಿ ನೋಡೋಣ. ರೀತಿ ದ್ವೇಷದಿಂದ ಮುಕ್ತಿ ಅನ್ನೋ ಮಾತಿದೆ, ಎಲ್ಲಿದೆ ಮಾತು? ಕೇಳ್ತಾರೆ, ಮಾತು ಎಲ್ಲಿದೆ? ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ ನೃಪಾಹ. ನೋಡಿ ಹಾಡಿದ್ರೆ, ಕೆಲವರು ಭಕ್ತಿಗೆ ಗೋಪಿಕಾಸ್ತ್ರೀ ಏನ್ ಮಾಡಿದ್ರು? ಕಾಮ ಭಕ್ತಿಯಿಂದ ಮಾಡಿದ್ರು. ಆಮೇಲೆ ಋಷಿಗಳಿದ್ದಾರೆ, ಬಂಧುಗಳು ಆರಾಧನೆ ಮಾಡ್ತಾರೆ. ಮತ್ತು ಭಯಾತ್ ಕಂಸ ಭಯದಿಂದ ಸದ್ಗತಿಗೆ ಹೋದ, ದ್ವೇಷದಿಂದ ಶಿಷ್ಮರಾಗಿರೋದು ಅಂತ ಹೇಳ್ಬಿಟ್ಟಿದ್ದಾರೆ. ಆ ಮಾತಿಗೆ ಅರ್ಥ ಇದೆ ಹೊರತು ಇದಲ್ಲ. ಇಲ್ಲದ್ರೆ ಅವ್ನು ದ್ವೇಷದಿಂದ ಮುಕ್ತಿಗೆ ಹೋದ ಹೇಳೋ ಉದ್ದೇಶ ಇದ್ದಿದ್ರೆ ಒಳಗೊಬ್ಬ ಕೆಟ್ಟವರಿಂದ ಅಂತ ಯಾಕೆ ಹೇಳ್ಬೇಕಾಗಿತ್ತು? ತಮಸ್ಕೋದ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಅದು ಕಾರಣ. ಅವನು ಒಳ್ಳೆಯವನಿಗೆ ಸ್ಮರಣೆಯ ಪುಣ್ಯ ಬಂದೋಯ್ತು, ಕೆಟ್ಟವನಿಗೆ ಪಾಪ ಬಂತು. ಇಬ್ಬರಿದ್ದಕ್ಕೆ ಒಬ್ಬರಿದ್ದ ಪ್ರಸಂಗ ಬಂದಿಲ್ಲ. ಎಲ್ಲೆಲ್ಲಿ ದ್ವೇಷದಿಂದ ಮುಕ್ತಿ ಹೋದರ ಕೇಸ್ ಇದೆಯೋ ಅಲ್ಲೆಲ್ಲ ಜೀವದ್ವಯ ಆವೇಶ ಇದೆ. ಬೇರೆ ಕಡೆ ಆ ಥರ ಬಂದಿಲ್ಲ. ಆದ್ರಿಂದ ಇವೆಲ್ಲ ಹೇಗೆ ಅರ್ಥ ಮಾಡಬೇಕು ಅಂತ ತೋರಿಸ್ತಾರೆ. ಅದು ಸಮಸ್ಯೆ ಇಲ್ಲ ಅಂತ ಹೇಳಿ ಅಲ್ಲಿಗೆ ಒಂದು ದ್ವೇಷ ಮಾಡೋ ಐಡಿಯಾ ಇದ್ರೆ ಯೋಚನೆ ಮಾಡಿ. ಐಡಿಯಾ ದ್ವೇಷ ಮಾಡೋದು ಇದ್ರೆ ಈ ರೀತಿ ಅಷ್ಟೇ. ಜೀವದ್ವಯ ಆವೇಶ ಇದ್ದ ಮಾಡಬಹುದು ಅಂತ ಇದು ಮಾಡೋದು. ಅದಕ್ಕೆ ಹೇಳಿದ್ದು ಅಂಥವ್ರು ಎಲ್ಲರಿಗೂ ಆಗೋದಿಲ್ಲ. ಗೊತ್ತಾಯ್ತಲ್ಲ? ಜೀವದ್ವಯ ಸಿದ್ಧರಿಗೆ ಮಾತ್ರ ಆಗೋದು. ಆ ಕೇಸನ್ನು ನಮ್ದು ತೋರಿಸ್ಬಾರ್ದು ನಾವೀಗ. ಹೇಳಿಲ್ಲ, ಹಿಂದೆ ಒಬ್ಬ ಹುಡುಗ ಇದ್ದ, ಅವ್ನು ಬರೀ ಮಲಗಿರ್ತಿದ್ದೆ ಯಾವಾಗ. ಅವ್ನು ರ್ಯಾಂಕ್, ಅವ್ನು ಫಸ್ಟ್ ರ್ಯಾಂಕ್. ಎಲ್ಲರಿಗೂ ಆಶ್ಚರ್ಯ. ಫಸ್ಟ್ ಅದು ನೋಡ್ಕೊಂಡು ಮಲಗಿದ್ರೆ ಫಸ್ಟ್ ರ್ಯಾಂಕ್ ಬರುತ್ತೆ, ಹೇಳ್ಕೊಬಿಡುತ್ತೆ, ಮಲಗಿದ್ರೆ ಫಸ್ಟ್ ರ್ಯಾಂಕ್ ಬರುತ್ತೆ ಅಂತ ಅಲ್ಲ. ಅವಾಗ ಕೇಳಿದ್ರು ಅವ್ರನ್ನ, ಹೋಗ್ಬಿಟ್ಟು ಏನೇ ಇದು ಮಲ್ಕೊಂಡ್ರೆ ಯಾಕೆ ಹಾಕ್ತಾರೆ? ಇಲ್ಲ, ನಾವು ರೂಮ್ನ ಗಟ್ಟಿಯಾಗಿ ಓದ್ತಾ ಇದ್ದರು ಫ್ರೆಂಡ್ಸ್ ಎಲ್ಲ. ನಮ್ಮ ಮಲ್ಕೊಂಡಾಗ ಮಾಡಿ ಕೇಳ್ತಾ ಇದ್ದೆಲ್ಲ, ಕೇಳಿಸ್ಕೊತಾ ಇದ್ದೆ. ಚೆನ್ನಾಗಿ ಅರ್ಥ ಆಯ್ತು, ಪಾಸ್ ಹೋಗಿ. ಇವ್ರು ಅವ್ರು ಓದಿ ಫೇಲ್ ಆಗ್ಬೋದು, ಇಲ್ಲಿ ಕೇಳಿಸ್ಕೊಂಡು ಪಾಸ್ ಆಗಿದ್ದ. ಎಲ್ರಿಗೂ ಸಂದೇಶ ಅಲ್ಲ, ಗೊತ್ತಾಯ್ತಾ? ಮಲಗಿದ ಹಾಗೆ ಮಾಡಿದ್ರೆ ಮಲಗಿಲ್ಲ, ಅವರು ಮಾಡಿ ಕೇಳಿಸ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆ ದಾಸ ಮಲಗಿ ಪರಮಾದರದಿ ಪಾಡಲು ಹೇಳಿದ್ರಲ್ಲ, ಅಂತ ಕೇಸುಗಳಿಗೆ ಹೊರತು ಇದಕ್ಕೆ ಭೀಷ್ಮರು ಮಲಗಿತಾರೆ ಹೇಳಿ ವಿಷ್ಣು ಸಹಸ್ರ. ನಾವು ವಿಷ್ಣು ಸಹಸ್ರ ನಮಗೆ ಯಾಕೆ ಫಲ ಕೊಡೋದಿಲ್ಲ ಅಂದ್ರೆ, ನಾವೆಲ್ಲ ಕೂಡ ಕುತ್ಕೊಂಡು ಭಕ್ತಿಯಿಂದ ಹೇಳ್ತೇವೆ, ಅದಕ್ಕೆ ಫಲ ಕೊಡೋದಿಲ್ಲ. ವಿಷ್ಣು ಮಲಕೊಂಡು ಹೇಳ್ಬೇಕು ನಾವು. ಆ ರೀತಿ ಬಹುಶಃ ಫಲ ಕೊಡುತ್ತೆ ಅಂತ ತಿಳ್ಕೊಂಡ್ರೆ ಅರ್ಥನ ಅದು. ಅವ್ರು ನಿರ್ವಾಹ ಇಲ್ಲ, ಅವ್ರಿಗೆ ಹೇಳಕ್ಕೆ ಬರೋದಿಲ್ಲ ಪಾಪ. ಆಪತ್ಕಾಲ ಬಂದಾಗ ಮಲಗಿದ್ರೂ ಪರವಾಗಿಲ್ಲ, ದೇವರ ಸ್ಮರಣೆ ಮಾಡುವಂತ ಅರ್ಥನೇ ಹೊರತು ಮಲಿಗೆಯೇ ಮಾಡುವಂತ ಅದಕ್ಕೆ ಅರ್ಥ ಅಲ್ಲ. ಇವರು ಹಾಗೆ ಮಾಡಿದ್ದಾರೆ. ದ್ವೇಷ ಮಾಡಿದವರನ್ನು ಕೂಡ ಪರಮಾತ್ಮ ಉದ್ಧಾರ ಮಾಡಿದ ಅಂದ್ರೆ ಏನ್, ಅಲ್ಲಿ ಅಷ್ಟೇ ಇಟ್ಕೊಳ್ಳಿ ವಾಕ್ಯ. ಏನ್ ಗ್ರಹಿಸ್ಬೇಕಾದ್ರೊಳಗೆ ಎಷ್ಟು ಕಾರುಣ್ಯ ಇತ್ತು ಅಂತ ಇನ್ನೊಂದು ಭಾಗ. ಆಗದವರನ್ನು ಕೂಡ ಮಾಡ್ತಾರಲ್ಲ, ಎಷ್ಟು ಕರುಣೆ ಪರಮಾತ್ಮನಿಗೆ. ಹಾಗೆ ನೋಡಿ ನಮಗೆ ಅನಿಸುತ್ತೆ ಎಷ್ಟೋ ಸಲ ನಾವು ಮಾಡೋ ಇದಕ್ಕೆ ದೇವ್ರು ನಮ್ಮನ್ನು ಇವತ್ತು ಕೆಟ್ಟ ಇಟ್ಟಿರ್ಕಂತ ಅದನ್ನ ತಿಳ್ಕೊಂಡ್ಬಿಟ್ಟಿರ್ತಾರೆ, ಕೆಟ್ಟ ಇಟ್ಟಿದಂತ ಅಲ್ಲ. ದೇವ್ರು ನಮ್ಗೆ ಹೇಗಿರ್ಬೇಕಾಗಿ ಅದಕ್ಕಿಂತ ಜಾಸ್ತಿ ಇಟ್ಟಿದ್ದಾನೆ ಹೊರತು ಕಡಿಮೆ ಇಟ್ಟಿಲ್ಲ. ನಮಗದು ಅರ್ಥ ಆಗದೆ ಏನ್ ಮಾಡ್ಬಿಡ್ತೇವೆ, ದೇವ್ರ ಕೈ ಕೊಟ್ಟ ಅಂತ ತಿಳ್ಕೊಂಡ್ಬಿಡ್ತೇವೆ. ತಪ್ಪದು. ಇನ್ನು ಏನೇನೋ ಮಾಡ್ಬೇಕಾಗಿತ್ತ ದೇವ್ರು ಮಾಡಿಲ್ಲ, ಅದು ಬಹಳ ಮುಖ್ಯ. ನಿಜವಾಗಲೂ ಕೂಡ ಅದು ಆಯಾ ಶಿಕ್ಷೆ ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ರೆ ತಡ್ಕೊಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ.
ದೇವರು ಅದಕ್ಕೆ ಏನ್ ಮಾಡ್ತಾರೆ, ತಂದೆ ತಾಯಿ ಎಷ್ಟೇ ಸಿಟ್ಟು ಬಂದ್ರು ಕೂಡ ಮಗ ಸಾಯ ಹೊಡೆಯೋದಿಲ್ಲ. ಹೇಗೆ ಹೊಡಿತಾರ ಅವರು? ಜೋರ ಶಬ್ದ ಕೇಳ್ಬೇಕಾ ರೀತಿ ಹೊಡಿತಾರೆ, ಪೆಟ್ಟು ಸ್ವಲ್ಪ ಬಿಡ್ಬೇಕು. ಈ ಹೊಡೆದಿಲ್ಲ, ಬಟ್ ಆದ್ರೂ ಏನಿಲ್ಲ, ನಿಮ್ಮ ಅಪ್ಪನೇ ಹೊಡೆದಾರ ನೋಡಿದ್ರ ಹೊಡಿಸಿದ್ದಾರೆ ಪಾಪ ಅವ್ರ. ಸಾಲ್ವರಿಗೆ ಪರ್ವತ ಉದ್ಧಾರ ಮಾಡಿಲ್ಲ. ಯಾರು ಹೇಳಿದ್ರು ಉದ್ಧಾರ ಮಾಡೋದಂತ ನಿಮಗೆ? ಅದ್ ಹೇಳ್ತಾರೆ. ಯಾವ ಕೇಸು ಅಂತ ಕೇಳಿದ್ರೆ, ಯಾವುದೋ ಒಂದು ಕಲ್ಪದಲ್ಲಿ ಇಂಥ ಸಾಲ್ವರಿಗೆ ದ್ವೇಷ ಇತ್ತು, ಒಳಗೆ ಭಕ್ತಿನೂ ಇತ್ತು, ಇನ್ನೊಬ್ಬ ಜೀವ ಇತ್ತು. ಇನ್ನೊಬ್ಬ ಜೀವ ಯಾವ್ದಿರ್ಬೇಕು ಅಂತಿಲ್ಲ, ಯಾರಿಗೆ ಒಳ್ಳೆ ಕೆಟ್ಟವರಿಗೆ ಸದ್ಗತಿ ಆಯ್ತು ಅಂತ ಹೇಳ್ತಾರೋ, ಗೊತ್ತಾಯ್ತಾ? ಅದು ಅಸಹಾವೇಶದಿಂದ ಆಗೋದು ಅದಕ್ಕೊಂದು ಕಾರಣ. ಇದು ಹಸರ ಜೀವ ಇರೋದು ಇನ್ನೊಂದು ಕಾರಣ. ಆದ್ರಿಂದ ಒಂದು ಬೆಲ್ಲ ಕಲ್ಪದಲ್ಲಿ ಇರ್ಬೇಕು ಅಂತಿಲ್ಲ, ಕೆಲಸ ಇರ್ಬೋದು, ಇಲ್ದೆ ಇರ್ಬೋದು, ಬರೀ ದ್ವೇಷ ಮಾಡಿರ್ಬೋದು, ಕೆಲವೊಮ್ಮೆ ಸೇರ್ಸೇಡ್ ಮಾಡ್ಬೋದು. ಅಂದ್ರೆ ಪರಮಾತ್ಮ ಎಷ್ಟು ಕರುಣ ಆಡೋ ಅಂತ ಹೇಳೋದಕ್ಕೆ ಎಲ್ಲ ಕೇಡಿಗಳ ಹೆಸರೆಲ್ಲ ಹೇಳಿಬಿಟ್ಟು ಹೊರಗಿದ್ದ ಜೀವದ್ವಯ ಹೆಸರು ಹೇಳಿದ್ರು. ಅಲ್ಲ ದುಷ್ಟರಲ್ಲೆಲ್ಲ ಹೆಸರು ಹೇಳ್ಬಿಟ್ಟು ಹೊರಗೆ ಸಾತ್ವಿಕ ಜೀವದ ಇದ್ದಿದ್ದಕ್ಕೆ ಹಾಗೆ ಮಾಡಿದ್ರು ಅಂತ. ಅದೆಲ್ಲ ಆಚಾರ್ಯ ಕೊಟ್ಟ ಕೊಟೇಶನ್. ಅದಕ್ಕೆ ಬರೀತಾರೆ ಆಚಾರ, ಅವರಲ್ಲಿ ಜೀವದ್ವಯ ಆವೇಶ ಇತ್ತು ಅಂತ ಕೋಟ್ ಮಾಡಿದ್ದಾರೆ. ಉಳಿದವ್ರಿಗೆ ಅಪ್ಲಿಕಬಲ್ ಅಲ್ಲ ಅದು ಅಂತ ಅರ್ಥ. ಅಲ್ಲಿಗಿರ್ಲಿ, ಇದೆಲ್ಲ ಅರ್ಥ ಮಾಡ್ಕೋ. ಪ್ರಶ್ನೆ ಕೇಳೋದು ದೊಡ್ಡದಲ್ಲ, ಅದು ಹೇಳಿದ ಮೇಲೆ ಅದನ್ನ ಗಟ್ಟಿ ಮಾಡ್ಕೊಂಡ್ಬಿಟ್ಟು ಆ ಭಕ್ತಿಗೆ ಅಫೆಕ್ಟ್ ಆಗದಂತ ನೋಡ್ಕೋಬೇಕದು. ದ್ವೇಷದಿಂದನೂ ಆಗತ್ತೆ ಬಿಡಿ, ಪರವಾಗಿಲ್ಲ ಅಂದು ಹಾನಿ ಒಳಗೆ ಬರಬಾರ್ದು. ಬಂದ್ಬಿಟ್ರೆ ಏನ್ ಮಾಡ್ತಾರಾಗ? ದ್ವೇಷನೇ ಶುರು ಮಾಡ್ತಾರೆ. ಹಾಗೆ ಮಾಡಬಾರ್ದು. ಎಲ್ಲ ಕಡೆ ಚೆನ್ನಾಗಿದೆ ಅವ್ರು ಬರೆದಿರೋದು. ಅವ್ರಿಗೆ ಹೇಗೆ ಹೇಳ್ಬೇಕು ಹೇಳೋದು. ಸುಧಾ ಎಲ್ಲಾ ಕಡೆ ಚೆನ್ನಾಗಿದೆ. ನೀರ್ ಚೆನ್ನಾಗಿ